ನಿರ್ಮಾಪಕರು, ಅದರ ಓನರ್ ಆದ ಶಶಿಧರ್ ಪೋಯ್ತಲ್ ಬಲ್ರೆ ಅವರ ಎಲ್ಲ ಸಂಘಟಕರಿಗೆ, ನಾನು ಚರಿತ್ರಕಾರ ಅಲ್ಲ, ಪ್ರೊಫೆಸರ್ ಈಗ ಉದ್ಘಾಟಕರು ಮಾತಾಡಿದ ನಂತರ ಅವರು ಹಿಸ್ಟ್ರಿ ಪ್ರೊಫೆಸರ್, ತನ್ನ ಜೀವಮಾನ ಇಡೀ ಅವರು ಚರಿತ್ರೆಯಲ್ಲೇ ಓದಿಕೊಂಡವರು. ನಾನು ಇವತ್ತು ಏನು ಹೇಳ್ತಾ ಇದ್ದೇನೆ ಅದು ಏನಾದರೂ ನನ್ನ ಬಾಯಿಂದ ಬಂದು ತಪ್ಪಿ ಹೋದರೆ ನಿಮ್ಮಲ್ಲಿ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಏಕೆಂದರೆ ಹಬ್ಬಗಳ ಬಗ್ಗೆ ಹೇಳುವಾಗ ತುಂಬ ಜಾಗ್ರತೆಯಿಂದ ಹೇಳಬೇಕಾಗ್ತದೆ. ಒಂದು ವೇಳೆ ಇಸವಿಯನ್ನು ಹೇಳುವಾಗ ಆಚೆ ಈಚೆ ಆದರೂ ಅದು ತಪ್ಪಂತ ಹೇಳಿಕೆ ನಾನು ಸಹ ಭಾವಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಯಾರು ಚರಿತ್ರಕಾರರು ಸರಿಯಾಗಿ ಹಬ್ಬಗಳ ಬಗ್ಗೆ ಎಲ್ಲೂ ಹೇಳಲಿಲ್ಲ. ಹಬ್ಬಕ್ಕ ಟಿ ವಿಯ ಶಶಿಧರ್ ಪೋಯ್ತಲ್ ಅವರು ಇವತ್ತು ನನ್ನ ಕರೆದು ಹೇಳಿದ್ದಾರೆ, ನಾನು ಎಷ್ಟು ನಿಮಿಷ ಮಾತಾಡಬೇಕಂತ ಹೇಳುವಾಗ ನೀವು 30 ನಿಮಿಷ ಮಾತಾಡಿ ಅಂತ ಹೇಳಿದ್ದಾರೆ. ಈಗಾಗಲೇ ಎಲ್ಲ ವಿಷಯವನ್ನು ತುಕಾರಾಮ್ ಪೂಜಾರ್ ಅವರು ಮಾತಾಡಿದ್ದಾರೆ. ನಾನು ಇವತ್ತು ಏನು ಮಾತಾಡ್ತಾ ಇದ್ದಂತ ಹೇಳೋ ವಿಚಾರದಲ್ಲಿ ಅದು ಈಗಿನ ಪೀಳಿಗೆಗೆ ಹೇಳುವಂಥ ವಿಚಾರವನ್ನು ನಾನು ಮಾತಾಡ್ತಾ ಇದ್ದೇನೆ. ಅಷ್ಟು ಧೈರ್ಯವನ್ನು ಕೊಟ್ಟದ್ದು ಕೂಡ ಹಬ್ಬಕ್ಕಳೇ. ಹಬ್ಬಕ್ಕೋತ್ಸವ ಸಮಿತಿ ಪ್ರಾರಂಭ ಮಾಡುವಾಗ ಅವರು ಏನು ಹೇಳಿದ್ದಾರೆ ಯಾರಿಗೆ ಸಹ ಹಬ್ಬಕ್ಕಳ ಬಗ್ಗೆ ಗೊತ್ತಿಲ್ಲ ಅಂತೇಳಿ ವಿಚಾರವಾಗಿ ನನಗೆ ಸಹ ಗೊತ್ತಿರಲಿಲ್ಲ. ನಾವು ಇವತ್ತು 15ನೇ ಶತಮಾನಕ್ಕೆ ಹಿಂದಕ್ಕೆ ಹೋಗುವ ಅಥವಾ 16ನೇ ಶತಮಾನಕ್ಕೆ ಹಿಂದಕ್ಕೆ ಹೋಗುವ 1500ನೇ ಇಸವಿಯಲ್ಲಿ ಅಥವಾ 1600 ಇಸವಿಯಲ್ಲಿ 1650 ಇಸವಿ ಹಂತಕ್ಕೆ ನಾನು ಬರ್ತಾ ಇರ್ತೇನೆ. ನಿಮಗೆ 1500 ಇಸವಿಯಲ್ಲಿ ನಾವು ನಮ್ಮ ಕರಾವಳಿ ಪ್ರದೇಶ ಸಾಂಬಾರು ಪದಾರ್ಥಗಳಿಗೆ ವಿಶೇಷವಾಗಿ ಪಶ್ಚಿಮ ಕರಾವಳಿ ಪ್ರದೇಶ ಇಡೀ ಪರ್ಷಿಯಾ ದೇಶದಿಂದ ಅರಬಿ ದೇಶಗಳಿಗೆ, ಅದು ಕೊಚ್ಚಿನಿಂದ ಹಿಡಿದು ಗೋವಾದಿಂದಾಗಲಿ ಗುಜರಾತಿನ ಎಲ್ಲ ಪ್ರದೇಶದಲ್ಲಿ ಕರಾವಳಿ ಪ್ರದೇಶಗಳಲ್ಲಿ ನಮ್ಮಲ್ಲಿ ಇದು ಸಾಂಬಾರು ಪದಾರ್ಥಗಳಿಗೆ ಅಥವಾ ಬಟ್ಟೆಗಳಿಗಾಗಲಿ ಕಾಟನ್ಗಳಿಗಾಗಲಿ ಎಲ್ಲ ವಿಷಯಗಳಿಗೆ ಅಲ್ಲಿ ರಫ್ತಾಗ್ತಾ ಇತ್ತು. ಎಷ್ಟು ಬಂದರುಗಳು ಇದ್ದೇವೆ ಅಂತ ಹೇಳಿದರೆ ಸಾಧಾರಣ ಒಂದು 300-400 ಬಂದರು ಸಹ ಇರ್ಬೋದು. ಸಣ್ಣ ಬಂದರುಗಳು ಕೂಡ ಇರ್ಬೋದು. ಇದು 1500ನ ಇಸವಿಯಲ್ಲಿ ಹಬ್ಬಕ್ಕೆ ಹುಟ್ಟಿರಲಿಲ್ಲ. ಈ ಸಾಂಬಾರು ಪದಾರ್ಥಗಳು ನಮ್ಮ ಈ ಪ್ರದೇಶದ ಭಾರತ ದೇಶ ಅಂತ ಹೇಳುವ ಆ ಸಂದರ್ಭದಲ್ಲಿರುವಾಗ, ಸಾಮಂತ ರಾಜರಿರುವಾಗ ಇದೆಲ್ಲ ಹೋಗ್ತಾ ಇದ್ದದ್ದು ಎಲ್ಲಿ ಗೊತ್ತಾ ಅಂತ ಹೇಳಿದರೆ ಯುರೋಪಿಯನ್ ಕಂಟ್ರಿಗಳಿಗೆ. ಅದು ಎಷ್ಟು ಬೆಲೆ ಅಂತ ಹೇಳಿದರೆ ಬಂಗಾರಕ್ಕಿಂತ ಬೆಲೆ ಜಾಸ್ತಿ ಅಲ್ಲಿ. ಸಾಂಬಾರು ಪದಾರ್ಥ ಇಲ್ಲಿಂದ ಹೋಗುವಂಥ ಅಷ್ಟು ಬೆಲೆ ಅದಕ್ಕೆ ಸಿಗ್ತಾಯಿತ್ತು. ಆ ಪೋರ್ಚುಗೀಸ್, ಈ ಸ್ಪೇನ್ನವರು, ಈ ಬೇರೆ ಬೇರೆ ಯುರೋಪಿಯನ್ ಕಂಟ್ರೀಸ್ ಅವರಿಗೆ ನಮಗೆ ಯಾಕೆ ಇದನ್ನು ತರಲಿಕ್ಕೆ ಆಗೋದಿಲ್ಲ ಅಂತ ಹೇಳುವ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಅವರಿಗೆ ಆಸೆ ಅಂತ ಹೇಳಿದರೆ ಈ ವ್ಯಾಪಾರಕ್ಕೆ ಬೇಕಾಗಬೇಕಂತೇಳಿ ಅವರ ಮನಸ್ಸಲ್ಲಿತ್ತು. ಅದರಲ್ಲಿ ಇಟಲಿ ಆಗಲಿ, ಸ್ಪೇನ್ ಆಗಲಿ, ಇಂಗ್ಲೆಂಡ್ ಆಗಲಿ, ಪೋರ್ಚುಗಲ್ ಆಗಲಿ, ಇದರಲ್ಲಿ ನೌಕೆಯಲ್ಲಿ ವಿಶೇಷವನ್ನು ತರಬೇತಿ ಪಡೆದಂಥ ಪೋರ್ಚುಗೀಲ್ರವರು ಆಫ್ರಿಕಾ ಖಂಡದ ಒಂದು ಪಶ್ಚಿಮ ದೇಶಕ್ಕೆ ಬರ್ತಾ ಇರ್ತಾರೆ. ಅವರು ಸ್ಪೇನ್ ಮತ್ತು ಅವರೆಲ್ಲ ಆವಾಗ ಸ್ಪೇನ್ ಮತ್ತು ಇಟಲಿ ಒಟ್ಟಿಗಿರಲಿಲ್ಲ. ಆಫ್ರಿಕಾ ಪಶ್ಚಿಮ ಪ್ರದೇಶಕ್ಕೆ ಬರುವಾಗ ಅವರು ಕೇಪ್ ಟೌನ್ನಾಗೆ ಬರ್ತಾ ಇದ್ದಾರೆ, ತಿರುಗ್ತಾ ಇರ್ತಾರೆ. ಆದರೆ ನೌಕೆಯಲ್ಲಿ ಎಲ್ಲೂ ಅವರು ಭಾರತ ದೇಶಕ್ಕೆ ಬರಲಿಕ್ಕೆ ಆಗಲಿಲ್ಲ. ಸಮುದ್ರ ಮಾರ್ಗದಲ್ಲಿ ಎಲ್ಲೂ ಬರಲಿಕ್ಕೆ ಯಾರಿಗೆ ಸಹ ಆಗಲಿಲ್ಲ. ಆಫ್ರಿಕಾ ಖಂಡಕ್ಕೆ ಬರ್ತಾ ಇರ್ತಾರೆ. ಯಾಕಂತ ಹೇಳಿದರೆ ಅಲ್ಲಿ ಸ್ಲೇವ್ಸ್ ಅಂದರೆ ಗುಲಾಮರು, ಅವರಿಗೆ ಕೆಲಸಕ್ಕೆ ಬೇಕಾಗಿ, ಯುರೋಪಿಯನ್ ಕಂಟ್ರೀಸ್ಗೆ ಕೆಲಸಕ್ಕೆ ಬೇಕಾಗಿ ಗುಲಾಮರು ಬೇಕಾಗ್ತಿರ್ತಾರೆ. ಆ ಸಂದರ್ಭದಲ್ಲಿ ಪೋರ್ಚುಗೀಸರು ರಾಜಮನೆತನದವರು ಅವರೆಲ್ಲ ಅದಕ್ಕೆ ಅವರು ನೌಕೆಯನ್ನು ಕಟ್ತಾ ಇದ್ದಾರೆ. ಇಲ್ಲಿ ಹೇಗಾದರೂ ಮಾಡಿ ನಾವು ಭಾರತ ದೇಶಕ್ಕೆ ಅಂತೇಳಿ ಇಂಡಿಯಾಕ್ಕೆ ಬರಬೇಕು, ಪಶ್ಚಿಮ ಕರಾವಳಿ ಬರಬೇಕು, ನಮಗೆ ವ್ಯಾಪಾರವನ್ನು ಮಾಡಬೇಕಂತೇಳಿ. ಆ ಸಂದರ್ಭದಲ್ಲಿ ಇದೇ ವಾಸ್ಕೋ ಡಿ ಗಾಮ, ಅವ ಬರೀ ನಾವಿಕ ಆಗಿದ್ದ. ಅವ ಪೋರ್ಚುಗೀಸನ
ರಾಜರನ್ನು ಒಂದು ರೀತಿಯಲ್ಲಿ ನೌಕಾಪಡೆ 3-4 ನೌಕೆಯನ್ನು ಇಟ್ಕೊಂಡು ಒಂದು 150-250 ಮಂದಿಯನ್ನು ಕರ್ಕೊಂಡು ಬಂದು ಇಡೀ ಆಫ್ರಿಕಾ ದೇಶವನ್ನು ಸುತ್ತುವರಿಕೊಂಡು ಪೂರ್ವದ ಇಲ್ಲಿ ಬರ್ತಾ ಇದ್ದಾನೆ. ಅಲ್ಲಿಗೆ ಬಂದು ಆಫ್ರಿಕಾದ ಪೂರ್ವದ ಬರ್ತಾನೆ. ಅಲ್ಲಿ ಒಬ್ಬ ಮುಸ್ಲಿಮ್ ಒಬ್ಬ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಇಂಡಿಯಾಕ್ಕೆ ಅಂತೇಳಿ, ಭಾರತಕ್ಕೆ ಅಂತೇಳಿ. ಅವನು ಕರ್ಕೊಂಡು ಹೋಗ್ತಾ ಇದ್ದಾನೆ ಎಲ್ಲಿ ಅಂತ ಹೇಳಿದರೆ ನಮ್ಮ ಇಲ್ಲಿ ಕಲ್ಲಿಕೋಟೆಗೆ ಬರ್ತಾ ಇದ್ದಾನೆ. ಈಗ ಸಹ ವಾಸ್ಕೋಡಿಗಾಮನ ಪ್ರದೇಶಕ್ಕೆ ಬಂದಂಥ ಪ್ರದೇಶದಲ್ಲಿ ಈಗಲೂ ಸಹ ಅಲ್ಲಿ ಒಂದು ಸ್ಮಾರಕವನ್ನು ಮಾಡಿದ್ದಾರೆ. ಆ ಪ್ರದೇಶದಲ್ಲಿ ಈಗ ಸಹ ವಾಸ್ಕೋಡಿಗಾಮ 1498 ಮೇ 20ರಲ್ಲಿ ಇವತ್ತು ಬಂದಿದ್ದಾನೆ ಅಂತೇಳಿ ಈಗ ಸಲ್ಲಿಕಂತದೆ. ಮೊದಲು ವಾಸ್ಕೋಡಿಗಾಮ ನಮ್ಮ ಪೋರ್ಚುಗೀಸರು ಅರಬ್ಬಿ ಸಮುದ್ರದಿಂದ ಬಂದಂಥ ನಾವಿಕ ರಾಜ್ಯ ಅಂತ ಹೇಳಿದರೆ, ಪೋರ್ಚುಗಲ್ ಅಂತ ಹೇಳಿದರೆ ಅದು ಕಲ್ಲಿಕೋಟೆಗೆ ಬಂದದ್ದು. ಅದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ನೋಡಿ, ಅಲ್ಲಿ ಮತ್ತೊಬ್ಬದು ಕೊಲಂಬಸ್ ಕೂಡ ಹೊರಟದ್ದು. ಅವರು ಕೂಡ ಅದೇ ಸ್ಪೇನ್ ಇದ್ರು. ಅವು ಹೋದದ್ದು ಎಲ್ಲಿಗೆ ಅಂತ ಹೇಳಿದರೆ ಇಂಡಿಯಾಕ್ಕಂತೆ ಬಂದದ್ದು, ಆದರೆ ಹೋದದ್ದು ಅವು ವೆಸ್ಟ್ ಇಂಡೀಸಿಗೆ. ಅವನಿಗೆ ತಪ್ಪಿ ಅವು ಹೋದದ್ದು ವೆಸ್ಟ್ ಇಂಡೀಸಿಗೆ. ಅಲ್ಲಿ ಅದೇ ಸಂದರ್ಭ ಇದಕ್ಕೆ ಬೇಕಾಗಿ ಹೋದದ್ದು. ಇವರು ಏನು ಮಾಡಿದಾರೆ ಅಂದರೆ ಆ ಸಂದರ್ಭದಲ್ಲಿ ಇವರ ಹತ್ರ ಕಂಪಾಸ್ ಎಲ್ಲ ಇತ್ತು, ಒಳ್ಳೆ ದೊಡ್ಡ ನೌಕೆ, ಅಂದರೆ ಫಿರಂಗಿಗಳನ್ನು ಇಟ್ಟುಕೊಂಡ ನೌಕೆ ಅಂತ ಹೇಳಿದರೆ ಈಗಿನ ಕಬ್ಬಿಣದಲ್ಲ, ಮರದಿಂದ ಮಾಡಿದಂಥ ನೌಕೆ. ಅತ್ಯಾಧುನಿಕ ಆ ಸಂದರ್ಭದಲ್ಲಿ ಇದ್ದಂಥ ಒಂದು ಒಳ್ಳೆಯ ಈ ದೊಡ್ಡ ಇದನ್ನು ನಾಶ ಮಾಡುವಂಥ ನೌಕೆಗಳನ್ನು ಇಟ್ಕೊಂಡು ಬಂದಿದ್ದಾರೆ. ವಾಸ್ಕೋಡಿಗೆ ಬಂದದ್ದು. ಬಂದು ಕಲ್ಲಿಕಟ್ಟಿಗೆ ಹೋಗ್ತಾನೆ, ಅದರಿಂದ ಕೊಚ್ಚಿನ್ ಹೋಗ್ತಾನೆ, ಕಣ್ಣನೂರಿಗೆ ಬರ್ತಾನೆ, ಬಂದವರಿಗೆ ಇಲ್ಲಿ ಬಂದು ಪುನಃ ಹೋಗ್ತಾ ಇದ್ದಾನೆ ಅವ ಎಲ್ಲಿಗೆ, ನಮ್ಮ ಪೋರ್ಚುಗೀಸ್ಗೆ. ಸಣ್ಣ ಪ್ರದೇಶ ಪೋರ್ಚುಗೀಸ್, ನಿಮ್ಗೆ ಗೊತ್ತಿಲ್ಲ, ಕರ್ನಾಟಕದಕ್ಕಿಂತ ಕಡಿಮೆ. ಆ ವಾಸ್ಕೋಡಿಗಾಮ ಬಂದು ಪುನಃ ಬರ್ತಾ ಇದ್ದಾನೆ. ಅದರ ನಂತರ ಅಲೋಸಿಯಸ್ ಆಲ್ಬುಕರ್ಕ್ ಪುನಃ ಬರ್ತಾ ಇದ್ದಾನೆ. ಸಾಧಾರಣ 25 ವರ್ಷಗಳಲ್ಲಿ ಪೋರ್ಚುಗೀಸರು ಬ್ರೆಜಿಲ್, ಸೌತ್ ಆಫ್ರಿಕಾದ ಎಲ್ಲ ಪ್ರದೇಶಗಳಲ್ಲೂ, ನಮ್ಮ ಗುಜರಾತಿಂದ ಹಿಡ್ಕೊಂಡು ಎಲ್ಲ ಗೋವಾ, ಪಶ್ಚಿಮ ಕರಾವಳಿ, ದೀವು, ಅಲ್ಲಿ ಇಲ್ಲಿ ಕೊಚ್ಚಿನ್, ಸೀಲಾನ್, ಮಲಕ್ಕ, ಅದರ ನಂತರ ನಮ್ಮ ಪೂರ್ವದಲ್ಲಿ, ಚೈನಾದಲ್ಲಿ, ಜಪಾನ್ನವರೆಗೆ ಹೋಗ್ತಾ ಇದ್ದಾರೆ. ಸಣ್ಣ ಒಂದು ಪ್ರದೇಶ, 50 ದೇಶಗಳಿಗೆ ಅವ್ರು ಹೋಗ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲಿ ಅವರು ವ್ಯಾಪಾರಕ್ಕಂದು ಹೋದವರು. ಒಂದೇ ಒಂದು ಕಡೆಯಲ್ಲಿ ಮಾತ್ರ ಅವರಿಗೆ ಸಿಕ್ಕಿತ್ತು, ಗೋವಾದಲ್ಲಿ ಮಾತ್ರ ಅವರಿಗೆ ಒಂದು ರಾಜ್ಯ ಬರಲಿಕ್ಕೆ ಪ್ರಪ್ರಥಮವಾಗಿ ಅವರು ರಾಜ್ಯ ಬರಲಿಕ್ಕೆ ಹೋದದ್ದು ಗೋವಾದಲ್ಲಿ. 1525 ಅಂತೇಳಿ ಇವತ್ತು ನಾವು ಏನು 500 ವರ್ಷದ ರಾಣಿ ಅಬ್ಬಕ್ಕನ ಹುಟ್ಟಿದ ದಿವಸ ಅಂತ ಹೇಳುವ ವಿಚಾರದಲ್ಲಿ ನಾವು ವಿಕಿಪೀಡಿಯಲ್ಲಿ ನೋಡ್ತಾ ಇದ್ದೇವೆ. ಇವತ್ತು 500ನೇ ವಿಷಯ ಅಂತ ಹೇಳುವ ಜಾಗ ರಾಣಿ ಅಬ್ಬಕ್ಕ ಹುಟ್ಟಿರಲಿಲ್ಲ. ಆವಾಗ ಇದೇ ಪೋರ್ಚುಗೀಸರು ಆಗ ಬ್ರಿಟಿಷರು ಬರಲಿಲ್ಲ, ಡಚ್ಚರು ಬರಲಿಲ್ಲ, ಫ್ರೆಂಚರು ಬರಲಿಲ್ಲ. 525ರಲ್ಲಿ ರಾಣಿ ಅಬ್ಬಕ್ಕ ಹುಟ್ಟಿದ್ದು ಚೌಟ ಮನೆತನದವರು. ಚೌಟ ಮನೆತನ ಅಂತ ಹೇಳಿದರೆ ಅವರು ಜೈನ ಮನೆತನದವರು. ಅದೇ ರೀತಿಯಲ್ಲಿ ಅವರು ಸಾಧಾರಣ 1106ರಲ್ಲಿ ಬಂದದ್ದು ಈ ದಕ್ಷಿಣಕ್ಕೆ ಅಂತ ಹೇಳುವ ವಿಚಾರದಲ್ಲಿ ಒಂದು ಇದೆ. ಅದೇ ಚೌಟರು ಪುತ್ತಿಗೆಯನ್ನು ಆಳ್ತಾ ಇದ್ದರು ನಮ್ಮ ಉಳ್ಳಾಲದಲ್ಲಿ. ಅದಕ್ಕೆ ಮೊದಲೇ ರಾಣಿ ಅಬ್ಬಕ್ಕನ ಮೊದಲೇ ಆಳ್ತಾ ಇದ್ದದ್ದು ಕೂಡ ಚೌಟ್ರೆ. ಸಾಧಾರಣ ಅಳಿಯ ಸಂತಾನವಾಗಿ ರಾಣಿ ಅಬ್ಬಕ್ಕಳನ್ನು ಇಲ್ಲಿಗೆ ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮ ತಿರುಮಲ ರಾಯರವರು ಕೊಡ್ತಾ ಇದ್ದಾರೆ ಅಬ್ಬಕ್ಕನ್ನು ಆಳಲಿಕ್ಕೆ. 1545-46ರಲ್ಲಿ ಅವಳು ಇಲ್ಲಿ ಪಟ್ಟಕ್ಕೆ ಬರ್ತಾ ಇದ್ದಾಳೆ. ಆವಾಗ ಅವಳಿಗೆ ಮದುವೆ ಆಗಿರಲಿಲ್ಲ. ಅವರಿಗೆ ಗೊತ್ತಿತ್ತು, ತಿರುಮಲ ರಾಯರಿಗೆ ಗೊತ್ತಿತ್ತು. ಯಾಕಂತ ಹೇಳಿದರೆ ಇವತ್ತು ಈ ಚೌಟ ಮನೆತನದವರ ಎದುರಿಗೆ ಇರುವವರು ಬಂಗರಾಜರು. ಅವರಿಬ್ಬರು ಕೂಡ ಒಂದು ಜೈನ ಮನೆತನದವರೇ. ಅದೇ ರೀತಿಯಲ್ಲಿ ಕಾರ್ಕಳದಲ್ಲಿ ಕೂಡ ಇಡೀ ನಮ್ಮ ದಕ್ಷಿಣ ಕನ್ನಡ ಅಥವಾ ಉತ್ತರ ಕನ್ನಡದಲ್ಲಿ ಎಲ್ಲ ರಾಜ ಮನೆತನದವರು ಹೆಚ್ಚಿನವರು ಜೈನರಾಗಿದ್ದರು. ಅಬ್ಬಕ್ಕಳಿಗೆ ತರಬೇತಿಯನ್ನು ನೀಡ್ತಾ ಇದ್ದಾಳೆ ತಿರುಮಲ ರಾಯ. ಅವಳಿಗೆ ಈ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಬೇಕಂತೇಳಿ ವಿಚಾರದಲ್ಲಿ ಅಲ್ಲ, ಆದರೆ ಅವಳು ರಾಣಿ ಆಗ್ತಾಳೆ ಅಂತೇಳಿ ಗೊತ್ತಿತ್ತು ತಿರುಮಲ ರಾಯಲ್ಲಿ. ಯಾಕಂತೇಳಿದರೆ ಅಳಿಯ ಸಂತಾನದಲ್ಲಿ ಆ ಉಳ್ಳಾಲವನ್ನು ಆಡಲಿಕ್ಕೆ ಇದ್ದದ್ದು ರಾಣಿ ಅಬ್ಬಕ್ಕ ಮಾತ್ರ ಇದ್ದದ್ದು ಅಂತೇಳಿ ಅವನಿಗೆ ಗೊತ್ತುಂಟು. ಆಗ ಅವಳಿಗೆ ಎಲ್ಲ ಕತ್ತಿ ವರಸೆಯಿಂದ, ಕುದುರೆ ವರಸೆಯಿಂದ ಹಿಡ್ಕೊಂಡು ಯುದ್ಧಕ್ಕೆ ಬೇಕಾಗುವಂಥ ಎಲ್ಲ ತರಬೇತಿಯನ್ನು ಕೊಡ್ತಾ ಇದ್ದಾನೆ ತಿರುಮಲ ರಾಯ. ಅಬ್ಬಕ್ಕ ರಾಣಿ ಆಗ್ತಾಳೆ ಸಾಧಾರಣ 545ರಲ್ಲಿ ರಾಣಿ ಆಗ್ತಾಯಿದ್ರೆ ಪೋರ್ಚುಗೀಸರಿಗೆ ಗೊತ್ತಾಗ್ತದೆ. ಆ ಸಂದರ್ಭದಲ್ಲಿ ಪೋರ್ಚುಗೀಸರು ಮಂಗಳೂರನ್ನು ವಶಪಡಿಕೊಂಡಿರ್ತಾರೆ. ಬಂಗರಾಜರನ್ನು ಸೋಲಿಸಿ ಮಂಗಳೂರನ್ನು ವಶಪಡಿಸಿಕೊಳ್ತಾ ಇದ್ದಾರೆ.
ಮಂಗಳೂರು ವಶಪಡಿಸಿಕೊಂಡಿರ್ತಾರೆ, ಇಡೀ ಕರಾವಳಿಯನ್ನು ವಶಪಡಿಸಿಕೊಂಡಿದ್ದಾರೆ. ಆದರೆ ಮೂರು ಸ್ಥಳದಲ್ಲಿ ಅವರು ವಶಪಡಲಿಕ್ಕಾಗಲಿಲ್ಲ. ಕೊಚ್ಚಿನ್ ಆಗಲಿಲ್ಲ ಅವರಿಗೆ, ಕೊಚ್ಚಿನ ವಶಪಡಿಸಿಕೊಂಡ್ರು, ಕಣ್ಣನೂರು ಮಾಡಿದರು. ಇಡೀ ನಮ್ಮ ಬಸ್ರೂರು, ಭಟ್ಕಳ ಎಲ್ಲ ಕಡೆಯಲ್ಲಿ, ಗೋವಿಂದ, ದೀವು, ದಾಮನ್ ಕೊಡೆ, ಪೋರ್ಚುಗೀಸರು ಎಲ್ಲ ಇದು ಮಾಡ್ತಾರೆ. 3 ಪ್ರದೇಶದಲ್ಲಿ ಮಾತ್ರ ಅವರಿಗೆ ಮಾಡಲಿಕ್ಕಾಗಲಿಲ್ಲ. ಒಂದು ಕಲ್ಲಿಕೋಟೆಯ ಜಾಮೂರಿನವರಲ್ಲಿ, ಒಂದು ಉಳ್ಳಾಲದ ಅಬ್ಬಕ್ಕದಲ್ಲಿ, ಒಂದು ಗೇರುಸೊಪ್ಪೆಯ ಚನ್ನಭೈರಾದೇವಿಯಲ್ಲಿ. ಈ 3 ಅದರಲ್ಲಿ 2 ಜೈನ ರಾಣಿಯವರಾಗಿದ್ದಾರೆ. ಈ 3 ಮಂದಿ ಮಾತ್ರ ಪ್ರದೇಶದಲ್ಲಿ ಅವರಿಗೆ ಹೋರಾಟಕ್ಕೆ ಅವರಿಗೆ ಸಾಧ್ಯ ಆಗಲಿ. ಬೇರೆ ಹೋರಾಟ ಮಾಡಿದ್ದಾರೆ, ಅದು ಎಲ್ಲ ಕಡೆಯಲ್ಲಿ ಇವರು ಪೋರ್ಚುಗೀಸರಿಗೆ ಕಪ್ಪವನ್ನು ಕೊಟ್ಟಿದ್ದಾರೆ. ಕಪ್ಪ ಕೊಟ್ಟು ಅಂದರೆ ಪೋರ್ಚುಗೀಸರ ನೌಕಾಬಲ ಎಷ್ಟು ಇದೆ ಅಂತೇಳಿದರೆ, ನೀವು ಒಂದು ನೌಕೆಯಲ್ಲಿ ಏನಾದರೂ ಕೊಂಡು ಹೋದರೆ ನಿಮ್ಗೆ ಅದಕ್ಕೆ ಪಾಸ್ ಬೇಕು, ಅದಕ್ಕೆ ಕಾಟಾಸ್ ಅಂತ ಹೇಳ್ತಾರೆ, ಪಾಸ್ ಬೇಕು. ನದಿಯಲ್ಲಿ ಇಳಿಲಿಕ್ಕೆ, ಸಮುದ್ರ ಇಳಿಲಿಕ್ಕೆ ಬಿಡ್ತಿರಲಿಲ್ಲ. ಅಂಥ ಪೋರ್ಚುಗೀಸರನ್ನು 50 ದೇಶಗಳಲ್ಲಿರುವಂಥ ಪೋರ್ಚುಗೀಸರು, ಈಗಾಗಲೇ ತುಕಾರಾಮ್ ಪೂಜಾರವರು ಎಷ್ಟು ಧೈರ್ಯದಿಂದ ಒಬ್ಬ ರಾಣಿ ಅಬ್ಬಕ್ಕ ಎದುರಿಸ್ತಾಳಂತ ಹೇಳಿದರೆ, ಬೇರೆ ಯಾವ ರಾಣಿಯರು ತುಂಬ 10-15 ಮಂದಿ ಇದ್ದರು. ಇಲ್ಲಿ ಮುಲ್ಕಿಯಲ್ಲಿದ್ದರು, ಕಾರ್ನಾಡಲ್ಲಿದ್ದರು, ಆ ಕಡೆ ಇದ್ದರು, ಈ ಕಡೆ ಇದ್ದರು, ಎಲ್ಲ ಕಡೆ ಇದ್ದರು. ಎದುರಿಸ್ತಾಳಂತ ಹೇಳಿದರೆ ತನ್ನ ಗಂಡ, ಅವಳು ಬಂಗರಾಜ ಆದ ಸಂದರ್ಭದಲ್ಲಿ ಮದುವೆ ಆದ ಆಳ್ವಿಕೆ ಆದ ನಂತರ ಬಂಗರಾಜನ ಸಹ ಲಕ್ಷ್ಮಣ ಬಂಗರಾಜನ ಮದುವೆ ಆಗ್ತಾ ಇದ್ದಾನೆ. ಅವನು ಕಪ್ಪ ಕೊಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಯಾಕಂತೇಳಿ ಪೋರ್ಚುಗೀಸರು 525ರಲ್ಲಿ ಮಂಗಳೂರನ್ನು ವಶಪಡಿಸಿದ ನಂತರ ಅವನು ಸಹ ಕಪ್ಪ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಇಂಥ ರಾಣಿಯ ಬಗ್ಗೆ ಸಾಧಾರಣ 50 ವರ್ಷ ಆಳಿದ ರಾಣಿಯ ಬಗ್ಗೆ, ಅದು 3 ಅಲ್ಲ 4 ಸಲ, ಪ್ರತಿ ಸಲ ಹೋರಾಟ ಮಾಡಿಕೊಂಡು ವೈಸರಾಯಿ ಇದ್ದುಕೊಂಡು, ವೈಸರಾಯಿ ಅಂತ ಹೇಳಿದರೆ ಇಡೀ ನಮ್ಮ ಪ್ರೆಸಿಡೆಂಟ್ನಾಗೆ ಇದ್ದಾಗ, ಗೋವಾದಲ್ಲಿರುವಾಗ ಪ್ರೆಸಿಡೆಂಟ್ನಾಗೆ ಅವ ಅಡ್ಮಿರಲ್ ಕಳಿಸ್ಕೊಡ್ತಾ ಇದ್ದಾನೆ, ನೌಕಾಬಲವನ್ನು ಕಳಿಸ್ಕೊಡ್ತಾ ಇದ್ದಾನೆ. ಇಡೀ ಇದಕ್ಕೆ ಮಂಗಳೂರಲ್ಲಿ ಹಾಲ್ಟ್ ಹಾಕಿಕೊಂಡು ಬರ್ತಾ ಇದ್ದಾರೆ. ಅಲ್ಲಿಂದ ಇವರು ಉಳ್ಳಾಲಕ್ಕೆ ಬರ್ತಾ ಇದ್ದಾರೆ. ಪ್ರತಿ ಸಲ ದಾಳಿಯನ್ನು ಮಾಡ್ತಾ ಇದ್ದಾರೆ. ಎಂದಿಗೂ ಅವಳು ಅಬ್ಬಕ್ಕ ಸೋಲಿಲ್ಲ. ಒಂದು ಸಲ 555ರಲ್ಲಿ ದಾಳಿ ಮಾಡ್ತಾ ಇದ್ದಾರೆ. ಪ್ರಪ್ರಥಮ ದಾಳಿಯನ್ನು ಮಾಡೋದು 555. ಅದ ನಂತರ ಚನ್ನಭೈರಾದೇವಿಗೆ ಹೋಗ್ತಾ ಇದ್ದಾರೆ 56. ಅದೇ ಸಂದರ್ಭದಲ್ಲಿ ಚನ್ನಭೈರಾದೇವಿ ಕೂಡ, ಅವಳು ಕೂಡ 45 ವರ್ಷ 50 ವರ್ಷ ಕೂಡ ಅವರು ಕೂಡ ಹೋರಾಟ ಮಾಡಿದೆ. ಅವಳು ಕೂಡ ಆ ಸಂದರ್ಭದಲ್ಲಿ ಇವತ್ತು ಹೋರಾಟ ಮಾಡುವಾಗ ಇವತ್ತು ಇವರ ಒಂದು ಸೌಹಾರ್ದತೆ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಯಾವ ರೀತಿಯಲ್ಲಿ ನಮ್ಮ ಉಳ್ಳಾಲ ಅಂತ ಕೇಂದ್ರ ಅಂತ ಹೇಳಿದರೆ ಅದು ಮಂಗಳೂರು ಅಷ್ಟೇ ವಿಶೇಷವಾಗಿತ್ತು. ಯಾಕಂತ ಹೇಳಿದರೆ ನಾವು ಚೋಟ ಮಂಗಳೂರು ಅಂತ ಕರಿತಾ ಇದ್ದೇವೆ ಈಗ ಮೊದಲಿನ ಕಾಲದಲ್ಲಿ. ಯಾವಾಗ ಪೋರ್ಚುಗೀಸರು ಅಲ್ಲಿ ಮಂಗಳೂರಲ್ಲಿ ವ್ಯಾಪಾರವನ್ನು ತಡೀಲಿಕ್ಕೆ ಪ್ರಾರಂಭ ಮಾಡಿದ್ರು, ಅಲ್ಲೆಲ್ಲ ವ್ಯಾಪಾರಸ್ಥರು ಉಳ್ಳಾಲಕ್ಕೆ ಬಂದರು. ವಿಶೇಷವಾಗಿ ಅಲ್ಲಿ ಅರಬರ ಸಂದರ್ಭದಲ್ಲಿರುವಾಗ ಬ್ಯಾರಿ ಅವರುಗಳು, ಮಾಪಿಳೆಯವರು ವ್ಯಾಪಾರಕ್ಕೆ ಬಂದವರೆಲ್ಲ ಉಳ್ಳಾಲಕ್ಕೆ ಬಂದರು. ಉಳ್ಳಾಲದಲ್ಲಿ ಅಬ್ಬಕ್ಕ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಯಾಕಂತೇಳಿದರೆ ಉಳ್ಳಾಲಿಂದ ಕೊಡುವಂಥ ಎಲ್ಲ ಹಡಗುಗಳಿಗೆ ಅವರು ಧೈರ್ಯದಿಂದ ಇಲ್ಲಿಂದ ಹೋಗ್ತಾಯಿದ್ರು. ಎಲ್ಲಿಗೆ? ಅರೇಬಿಯಾ ದೇಶಕ್ಕೆ, ಪರ್ಷಿಯಾ ದೇಶಕ್ಕೆ, ಎಲ್ಲ ಕಡೆಗೆ ಸಹ ಅವರು ಸಾಂಬಾರು ಪದಾರ್ಥಗಳನ್ನು, ಅದರಲ್ಲಿ ಹೆಚ್ಚಿನಾಗಿ ಕರಿಮೆಣಸು. ನೀವು ನೋಡಿಕೊಳ್ಬೋದು, ಇಲ್ಲಿಯ ಸಾಂಬಾರು ಪದಾರ್ಥಗಳಿಂದ ಅಥವಾ ಈ ಪ್ರದೇಶದಿಂದ, ಬಟ್ಟೆ ಪ್ರದೇಶದಿಂದ, ಕಾಟನಿಂದಾಗಿ ಒಂದು ಪೋರ್ಚುಗೀಸ್ ರಾಷ್ಟ್ರ 50 ರಾಷ್ಟ್ರಗಳನ್ನು ಗೆಲ್ಲಬೇಕಾದ್ರೆ ಹಾಗಾದರೆ ಅವ್ರಿಗೆ ಎಷ್ಟು ಲಾಭ ಆಗಿರಬೇಕು? ಆ ಸಂದರ್ಭದಲ್ಲಿ ಇವತ್ತು ಪೋರ್ಚುಗೀಸರ ವಿರುದ್ಧವಾಗಿ, ಯಾಕಂತೇಳಿದರೆ ಅವಳಿಗೆ ಗೊತ್ತುಂಟು, ಹಬ್ಬಗಳಿಗೆ ಗೊತ್ತುಂಟು ಇವತ್ತು ಯಾವ ರೀತಿಯಲ್ಲಿ ಅವಳು ರಾಜ್ಯವನ್ನು ಆಳಿದ ವಿಚಾರದಲ್ಲೆಲ್ಲ. ಅವಳು ಸಣ್ಣ ರಾಜ್ಯ ಆಗಿರ್ಬೋದು, ಅವಳಿಗೆ ಗೊತ್ತುಂಟು ವ್ಯಾಪಾರವನ್ನು ನಾವು ಅವಳಿಗೆ ಕೊಟ್ಟರೆ ನಮ್ಮ ಈ ಪ್ರದೇಶವು ಪೋರ್ಚುಗೀಸರ ಕೈ ಕೊಟ್ಟು ನಮ್ಮ ಈ ಊರಿನವರಿಗೆ ಬೇಕಾಗುವಂಥ ಕೃಷಿಕರಿಗೆ ಬೇಕಾಗುವಂಥ ವಿಷಯವನ್ನು ಅಥವಾ ಬೇರೆ ಬೇರೆ ವಿಷಯದಲ್ಲಿ ಆಗುವ ಇದರಲ್ಲಿ ಅದೆಲ್ಲ ಪೋರ್ಚುಗೀಸರ ಕೈ ಹೋಗ್ತದೆ. ನನ್ನ ಸಂಸ್ಥಾನ ಹೋಗ್ತಾ ಇದೆ. ಗಂಡನ ವಿರುದ್ಧವಾಗಿ ಹೋರಾಡ್ತಾಳೆ. ಗಂಡ ಯಾವಾಗ ಕಪ್ಪವನ್ನು ಕೊಡ್ತಾ ಇದ್ದಾಳೆ ಆ ಸಂದರ್ಭದಲ್ಲಿ ಗಂಡನ ವಿರುದ್ಧವಾಗಿ ಅವಳು ಉಳ್ಳಾಲಕ್ಕೆ ಬರ್ತಾ ಇದ್ದಾಳೆ. ಒಂದು ಸಲ ಉಳ್ಳಾಲನ್ನು ಹುಡಿ ಮಾಡ್ತಾ ಇದ್ದಾನೆ. 567 ಫಿಕ್ಸಿಟ್ ಅಂತೇಳಿ ಬರ್ತಾ ಇದ್ದಾನೆ, ಅಡ್ಮಿರಲ್ ಫಿಕ್ಸರ್ ಅಂತ ಬರ್ತಾ ಇದ್ದಾನೆ. ಇಡೀ ಹುಡಿ ಮಾಡಿಕೊಂಡು ಬರ್ತಾ ಇದ್ದಾಳೆ. ಹಬ್ಬಕ್ಕನ ಅರಮನೆ ನಾಶ ಮಾಡ್ತಾ ಇದ್ದಾರೆ, ಎಲ್ಲ ನಾಶ ಮಾಡ್ತಾರೆ. 55ರಲ್ಲಿ, 56ರಲ್ಲಿ, 58ರಲ್ಲಿ, 67ರಲ್ಲಿ, 68ರಲ್ಲಿ ಪುನಃ ಬರ್ತಾನೆ ಫಿಕ್ಸಿಟು. ಆದರೆ ಆ ಸಂದರ್ಭದಲ್ಲಿ ಇಡೀ ರಾಣಿಯ ಅರಮನೆಯನ್ನು ಸುಟ್ಟಾಕ್ತಾ ಇದ್ದಾರೆ. ರಾಣಿ ಕೂಡ ಆ ಸಂದರ್ಭದಲ್ಲಿ ಅವಳಿಗೆ ಪೆಟ್ಟಾಗ್ತದೆ. ಇಡೀ ಸೈನ್ಯವನ್ನು ನಿರ್ನಾಮ ಮಾಡ್ತಾ ಇದ್ದಾರೆ. ಹಬ್ಬಕ್ಕ ಆವಾಗ ಮಾಡಿದ ಎಂಥ ಕೆಲಸ ಅಂತೇಳಿದರೆ, ನಮ್ಮ ಇಲ್ಲಿಯ ಹಳೆ ಕಾಲದಲ್ಲಿ ಮಸೀದಿ ಒಂದುಂಟು, ಅವರೆಲ್ಲ ಓಡಿ ಹೋಗ್ತಾರೆ. ಎಲ್ಲ ಚೆಲ್ಲಾಪಿಲ್ಲಿ ಆದ ನಂತರ
ಅಬ್ಬಕ್ಕ ಹಳೆಕಲ್ಲ ಮಸೀದಿಯಲ್ಲಿ ಹೋಗಿಕೊಂಡು ರಾತ್ರಿ ಅಲ್ಲಿ ನಿಲ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪೋರ್ಚುಗೀಸರು ತಿಳ್ಕೊಳ್ತಾರೆ, ಇವರೆಲ್ಲ ನಾಶ ಆದರೂ ಇನ್ನು ಯಾರೂ ಇಲ್ಲಿ ಉಳಿದಿಲ್ಲ ಅಂತೇಳಿ ಅಬ್ಬಕ್ಕನ ಯಾರೂ ಇಲ್ಲ, ಇಡೀ ಉಳ್ಳಾಲವೇ ನಿರ್ನಾಮ ಆಯ್ತು ಅಂತ ಹೇಳಿಕೊಂಡು ಭಾವಿಸುವಾಗ ಅಲ್ಲಿ ಎಲ್ಲ ಸೇರಿಕೊಂಡು ಮಗವೀರರು, ವಿಶೇಷವಾಗಿ ಬ್ಯಾರಿಗಳು, ಮುಸ್ಲಿಮರು ಸೈನ್ಯ ಕಟ್ಟಿಕೊಂಡು ಸಾಧಾರಣ 200 ಮಂದಿ ಆ ರಾತ್ರಿ ಅವರು ಇವತ್ತು ಯಾವಾಗ ಪಾನಮತ್ತರಾಗಿ ಇವತ್ತು ಪೋರ್ಚುಗೀಸರಲ್ಲಿ ಅವರ ದೊಡ್ಡ ನೌಕೆಯಲ್ಲಿ ಕುಣಿಯುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಅಬ್ಬಕ್ಕಳೆ ಎದ್ದುಕೊಂಡು ಬಾಣವನ್ನು ಬಿಡ್ತಾ ಇದ್ದಾರೆ. ಯಾವ ಬಾಣ ಅಂತೇಳಿದರೆ ಬೆಂಕಿಯ ಬಾಣ. ಅದು ಯಾರಿಗೆ ಗೊತ್ತಿರಲಿ ಹೇಗೆ ಬಿಡ್ತಾರೆ ಅಂತೇಳಿದರೆ, ಅಂದರೆ ಅದು ಸಮುದ್ರ ತೀರದಿಂದ ಬಿಟ್ಟದಲ್ಲ, ನೌಕೆ ಹತ್ತಿರ ಹೋಗಿ ದೋಣಿ ಗೊತ್ತಾಗದಾಗೆ, ಸಣ್ಣ ಸಣ್ಣ ದೋಣಿಯಲ್ಲಿ ಗೊತ್ತಾಗದಾಗೆ ರಾತ್ರಿಯಲ್ಲಿ ಎಲ್ಲ ಇವರೆಲ್ಲ ಕಪ್ಪು ವೇಷದಲ್ಲಿರುವಾಗ ಎಲ್ಲ ನೌಕೆ ಕೂಡ ಕಪ್ಪು ಕಾಯಿಗೆ ಅಲ್ಲಿ ಹತ್ತಿರ ಹೋಗಿ ಬಾಣ ಬಿಡ್ತಾರೆ. ಇಡೀ ಹಡಗು ಹೊತ್ತಿ ಹೋಗ್ತಾ ಇದೆ. ಯಾವ ರೀತಿಯಲ್ಲಿ ಈ ರೀತಿಯಲ್ಲಿ ಅವರಲ್ಲಿ ಗೊತ್ತೇ ಆಗಲಿಲ್ಲ, ಯಾವ ಒಂದು ರೀತಿಯಲ್ಲಿ ಗೊತ್ತೇ ಆಗಲಿ, ಇಡೀ ಹೊತ್ತಿ ಹೋಗಿ ಪಿಕ್ಸ ಕೂಡ ಸಾಯ್ತಾ ಇದ್ದಾನೆ, ಅಡ್ಮಿರಲ್ ಕೂಡ ಇದ್ದಾನೆ, ಅವನ ಬೇರೆ ನೊರಣ್ಣ ಕೂಡ ಇದ್ದಾನೆ. ಅದರಂತೆ ಮಂಗಳೂರಿಗೆ ಸಹ ದಾಳಿ ಮಾಡ್ತಾ ಇದ್ದಾರೆ, ಅಲ್ಲಿ ಮಸ್ಕರನ್ಸನ್ಸ ಅವರು ಸಹ ಕೊಲ್ತಾ ಇದ್ದಾರೆ. ಈ ರೀತಿಯಲ್ಲಿ ಅವರು ಓಡಿಸ್ತಾ ಇದ್ದಾರೆ ಪೋರ್ಚುಗೀಸರನ್ನು. ಹಬ್ಬಕ್ಕಳ ಎಲ್ಲ ಸೈನ್ಯದವರನ್ನೆಲ್ಲ ಸೇರಿಕೊಂಡು, ವಿಶೇಷವಾಗಿ ಮಗವೀರರು, ಮುಸ್ಲಿಮರು, ಬ್ಯಾರಿಗಳು, ಎಲ್ಲ ಹಿಂದೂಗಳು, ಕ್ರಿಶ್ಚಿಯನ್ರು ಕೂಡ ಇದ್ದಾರೆ. ಆ ಸಂದರ್ಭದಲ್ಲಿ ಕ್ರಿಶ್ಚಿಯನ್ರು ಇಲ್ಲ ಅಂತೇಳಿ ಇಲ್ಲ, ನಮ್ಮ ಪ್ರದೇಶದಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ. ಮೊದಲು 52ನೇ ಇದರಲ್ಲಿ ಬಂದದ ವರ್ಷದಲ್ಲಿ ಕ್ರಿಶ್ಚಿಯನ್ರು ನಮ್ಮ ಕೊಚಿ ಕ್ರಿಶ್ಚಿಯನ್ಸ್ಗೆ ಬಂದಿದ್ದಾರೆ. ಅವರು ನಮ್ಮ ಪ್ರದೇಶದಲ್ಲಿ ಇದ್ದಾರೆ. ಅವರೆಲ್ಲ ಹಿಂದೂಗಳಾಗೇ ಕಾಣ್ತಾ ಇದ್ರು ಅವರಿಗೆ ಸಹ. ಪೋರ್ಚುಗೀಸರಿಗೆ ಅವರಿಗೆ ಕ್ರಿಶ್ಚಿಯನ್ಸ್ ಅಂತ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಕೂಡ ಎಲ್ಲರೂ ಸೇರಿಕೊಂಡು ಓಡಿಸ್ತಾ ಇದ್ದಾರೆ ಪೋರ್ಚುಗೀಸರನ್ನು. ಎಷ್ಟು ಧೈರ್ಯ ನೋಡಿ ಹಾಗಾದರೆ. ಇಷ್ಟು ದೊಡ್ಡ ಒಂದು ಆವಾಗ ರಾಜ್ಯಭಾರ ಇತ್ತು ಗೋವಾದಲ್ಲಿ. ಇಷ್ಟು ದೊಡ್ಡ ನೌಕಾಪಡೆ ಪೋರ್ಚುಗೀಸರ ಒಂದು ಇದಂತೇಳಿ ರಾಜ್ಯಭಾರ ಅಂತೇಳಿದರೆ ಅಲ್ಲಿ ನೌಕಾ ಬಲ ಇರ್ತದೆ, ಅಲ್ಲಿ ಎಲ್ಲರೂ ಪ್ರಧಾನಿಗಳು ಆಗಿರ್ತಾರೆ, ಗವರ್ನರ್ ಇರ್ತಾರೆ, ಎಲ್ಲ ಸೈನಿಕರ ಸೇನೆ ಇರ್ತದೆ, ಎಲ್ಲ ರೀತಿಯಲ್ಲಿ ಅವರಿಗೆ ಬೆಂಬಲ ಕೂಡ ಇರ್ತದೆ. ಅಂಥ ರಾಣಿ, ಹಿರಿಯ ರಾಣಿ ಅಬ್ಬಕ್ಕಂತ ನಾಳೆ ಹೇಳ್ತಾ ಇದ್ದೇವೆ. ಕಡೆಗೆ ಅವಳು ತೀರಿ ಹೋಗ್ತಾಳೆ. ತೀರಿ ಹೋಗ್ಲಿಕ್ಕೆ ಕಾರಣನೇ ನಮ್ಮಲ್ಲಿರುವಂಥ ಎಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವಾಗ ನಮಗೆ ಅಪಶಕುನ ಆಗಿದೆ, ಇದಾಗ್ತದೆ, ಕಾಮರಾಯ ಅಂತೇಳಿ ಕಾಮರಾಯ ಲಕ್ಷ್ಮಣ ಬಂಗಾರಸನ ಅಳಿಯ ಕಾಮರಾಯನಿಂದಾಗಿ ಅವಳು ತೀರಿ ಹೋಗ್ತಾಳೆ ಅಂತ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಕಾಮರಾಯ ಪೋರ್ಚುಗೀಸರಿಗೆ ಸಪೋರ್ಟ್ ಹಾಕಿಕೊಂಡು ಅವಳನ್ನು ಜೈಲಲ್ಲಿ ಆಡ್ತಾ ಇದ್ದಾರೆ. ಆ ಹಿರಿಯ ಅಬ್ಬಕ್ಕ ತೀರಿ ಹೋಗ್ತಾಳೆ. ಸಾಧಾರಣ ಇಸವಿಯನ್ನು ನಾನು ಹೇಳೋದಿಲ್ಲ, ಯಾಕೆಂದರೆ ಕೆಲವರು 70 ಅಂತ ಹೇಳ್ತಾರೆ, ಕೆಲವರು 92 ಅಂತ ಹೇಳ್ತಾರೆ. 92 ನಂತರ ಅಬ್ಬಕ್ಕಳ ಮತ್ತೊಬ್ಬ ಮಗ ಇಲ್ಲಿ ರಾಜ್ಯ ಆಡ್ತಾರೆ. ಅದರ ನಂತರ ಬಂದದ್ದು ಹಿರಿಯ ಅಬ್ಬಕ್ಕ. ಅವಳು 592ರಿಂದ 1644 ಆಳಿದಳಂತೇಳಿ. ಕಿರಿಯ ಹಬ್ಬಕ್ಕ ಯಾರಂತ ಹೇಳಿದರೆ ಇವತ್ತೆಲ್ಲ ಚರಿತ್ರಕಾರ ಹೇಳ್ತಾಳೆ ಅವಳ ಮಗಳಂತೇಳಿ. ಆಗಿರ್ಬೋದು, ಯಾಕೆಂದರೆ ಅದರ ಬಗ್ಗೆ ಎಲ್ಲೂ ಉಲ್ಲೇಖ ಹೇಳಿಲ್ಲ. ಇದೆಲ್ಲ ಉಲ್ಲೇಖದ ಬಗ್ಗೆ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ತವೆ. ಹಬ್ಬಕ್ಕಳು 5 ಮಂದಿ ಇದ್ದಾರೆ ಅಂತ ಹೇಳ್ತಾರೆ. ನಾವು ಹೇಳುವ ಹಬ್ಬಕ್ಕಳು ಹಿರಿಯ ಹಬ್ಬಕ್ಕ ಮತ್ತು ಕಿರಿಯ ಹಬ್ಬಕ್ಕಳ ಮಗ ಮಾತ್ರ. ಹೇಗೆ ಹಿರಿಯ ಹಬ್ಬಕ್ಕೆ ಹೋರಾಟ ಮಾಡಿದ್ರು, ಅದೇ ರೀತಿ ಕಿರಿಯ ಹಬ್ಬಕ್ಕನಿಗೆ ಕೂಡ ಹೋರಾಟಕ್ಕೆ ಬಂತು. ಪೋರ್ಚುಗೀಸರು ಬಿಡಲಿಲ್ಲ. ಆದರೆ ಹಿರಿಯ ಹಬ್ಬಕ್ಕೆ ಹೋರಾಟ ಮಾಡಿದ ವಿಚಾರ ಪರ್ಷಿಯಾ ದೇಶಕ್ಕೆ ಹೋಗ್ತದೆ, ಇಡೀ ಯುರೋಪಿಯನ್ ಕಂಟ್ರೀಸ್ ಹೋಗ್ತದೆ, ಬ್ರಿಟಿಷರ್ ರಾಜರಿಗೆ ಹೋಗ್ತದೆ, ಸ್ಪೇನ್ ರಾಜರಿಗೆ ಹೋಗ್ತದೆ. ಇವತ್ತು ಈಗಾಗಲೇ ಹೇಳಿದರು, ಆವಾಗ ಇಟಲಿ ಮತ್ತು ಸ್ಪೇನ್ ಒಂದಾಗ್ತದೆ, ಯಾಕೆಂದರೆ ಅವರಿಗೆ ಮದುವೆ ಆಗ್ತಾ ಇರ್ತದೆ. ಇಟಲಿ ಬೇರೆ ಇದು ಪೋರ್ಚುಗೀಸ್ ಮತ್ತು ಸ್ಪೇನ್ ಒಟ್ಟಿಗೆ ಆಗ್ತದೆ. ಆ ಸಂದರ್ಭದಲ್ಲಿ ಕೂಡ ಅವರು ಗೊತ್ತಾಗ್ತದೆ ಹಬ್ಬಕ್ಕ ಈ ರೀತಿಯಲ್ಲಿ ಇದ್ದಾಳೆ ಅಂತೇಳಿ. ಹೇಗೆ ಗೊತ್ತಾಯ್ತಿದ್ದೆ ಅಂತೇಳಿ, ದೆಲ್ಲವೇಲೆ ಅಂತೇಳಿ ಒಬ್ಬ ಬರ್ತಾ ಇದ್ದಾನೆ. ಪ್ರತಿ ಊರಿಗೆ 7 ವರ್ಷ ಅವನು ಪ್ರಾರಂಭ ಮಾಡ್ತಾ ಇದ್ದಾನೆ. ಪ್ರತಿ ಒಂದು ಪರ್ಷಿಯಾ ದೇಶದಿಂದ ಹಿಡ್ಕೊಂಡು, ಇಟಲಿಯಿಂದ ಹಿಡ್ಕೊಂಡು, ಇಟಲಿಯವ ಎಲ್ಲ ಕಡೆ ಸುತ್ತಾಡಿಕೊಂಡು ಕಡೆಗೆ ಪರ್ಷಿಯಾಗೆ ಬರೋ ಹೇಳ್ತಾನೆ ಅವನಿಗೆ, ನೋಡಪ್ಪ, ನೀನು ಈ ಇಂಡಿಯಾಕ್ಕೆ ಹೋಗ್ತಿದ್ಯಲ್ಲ, ನೀವು ಗುಜರಾತಿಗೆ ಹೋಗ್ತಿದ್ದಿ, ನೀವು ಗೋವಾಕ್ಕೆ ಹೋಗ್ತಿದ್ದಿ, ಎಲ್ಲ ಕಡೆ ಹೋಗ್ತಿದ್ದಿ, ಆದರೆ ಒಂದು ಕಡೆ ಮಾತ್ರ ನೀನು ಖಂಡಿತವಾಗಿ ಹೋಗ್ಬೇಕಂತೇಳಿ. ಎಲ್ಲಿ ಅಂತ ಹೇಳುವಾಗ, ನೀನು ಉಳ್ಳಾಲದ ರಾಣಿ ಹಬ್ಬಕ್ಕನ್ನು ನೋಡ್ಬೇಕಂತೇಳಿ. ಆ ಸಂದರ್ಭದ 1623ರಲ್ಲಿ ದಲ್ಲವೇಲೆ ಇಟಾಲಿಯನ್ ನಾವಿಕವ ಇಲ್ಲಿ ಬರ್ತಾ ಇದ್ದಾನೆ. ಅವಳು ಬರುವಾಗ ಹಬ್ಬಕ್ಕ ಸಿಗ್ತಾಳೆ, ಆದರೆ ಆ ಉಳ್ಳಾಲದಲ್ಲೆಲ್ಲ. ಆದರೆ ಅಲ್ಲಿ ಅವ್ರು ಸಿಗೋದು ಎಲ್ಲಿ ಅಂತ ಹೇಳಿದರೆ, ನಮ್ಮ ಮಳಲಿ ಪೊಳಲಿ ಹತ್ರ ಮಳಲಿ ಇದುಂಟು, ಆ ಪ್ರದೇಶದಲ್ಲಿ ಅಲ್ಲಿ ಕೂಡ ಅರಮನೆ ಇದೆ. ಪುತ್ತಿಗೆಯಲ್ಲಿ ಇವತ್ತು ರಾಜ್ಯಭಾರ ಮಾಡುವಂಥ ರಾಣಿ ಹಬ್ಬಕ್ಕ ಉಳ್ಳಾಲಕ್ಕೆ ಸೀಮಿತವಾಗಿದ್ದದ್ದು. ಈ ಕೋಟೆಕಾರ, ಈ ತಲಪಾಡಿ, ಈ ಅಮ್ಮೆಮ್ಮಗಳ, ಈ ನಮ್ಮ ಮಳಲಿ ಇದೆಲ್ಲ ಇತ್ತು, ತುಂಬ ಇತ್ತು ಏರಿಯಾ. ಇದು ಮಾತ್ರ ಅಲ್ಲ, ಇಷ್ಟೆಲ್ಲ ರಾಜ್ಯಭಾರ ಮಾಡ್ತಾಯಿದ್ರು. ಆದರೆ ನಾವು
ಕೆಲವು ಸಂದರ್ಭದಲ್ಲಿ ಇವತ್ತೆಲ್ಲ ಹೊಂದಾಣಿಕೆ ಹೋಗ್ತಾ ಇತ್ತು ಪೋರ್ಚುಗೀಸರಿಗೆ. ಮತ್ತು ಜಾಮೂರಿನ ದೊರೆ ಇದ್ದಾನಲ್ಲ, ಕಣ್ಣೂರಿನ ದೊರೆ, ಅವನು ಕೂಡ ಅಬ್ಬಕ್ಕಳ ಹಾಗೆ 100 ವರ್ಷ ಅವಳ ಸಂತಾನ. ಅದು ಜಾಮೂರಿನ ಹೆಸರು, ಅಬ್ಬಕ್ಕಳ ಹೆಸರು, ಬಂಗಾರಸ ಹೆಸರೆಲ್ಲ ಇದೆಲ್ಲ ಅವರ ಮನೆತನದ ಹೆಸರು. ಇವರೆಲ್ಲ ಲಕ್ಷ್ಮ ಬಂಗಾರಸ 2, 3, 4, 5 ಅಂತೇಳಿ, ಜಾಮರಿನ 1, 2, 3, 4, 5 ಎಲ್ಲ ಇವರು ಕೂಡ. ಜಾಮರಿನ ಕೂಡ ಅವನ ಸೇನಾಧ್ಯತಿಯಲ್ಲಿ ಕುഞ്ഞാಲಿಕುಟ್ಟಿ ಅಂತೇಳಿದ್ದವ ಇಡೀ ಪೋರ್ಚುಗೀಸರನ್ನು ಅಲ್ಲಿಂದ ಓಡಿಸ್ಲಿಕ್ಕೆ, ಕಲ್ಲಿಕೋಟೆಯಿಂದ ಓಡಿಸ್ಲಿಕ್ಕೆ ಅವನಿಗೆ ಸಾಧ್ಯವಾಯಿತು. ಜಾಮರಿನವರಿಗೆ ಅಲ್ಲಿ ಕೂಡ ಬಿಡಲಿಲ್ಲ ಅವ ಮಾಡಲಿಕ್ಕೆ. ಲಾಸ್ಟಿಗೆ ಅವನು ಕೂಡ ಇಲ್ಲಿ ಹೋರಾಟ ಮಾಡಿ ಸತ್ತದ್ದು ಪೋರ್ಚುಗೀಸರ ಇದರಿಂದಲೇ. ಅಲ್ಲಿ ನಾವು ಇದು ಮಾಡಲಿಕ್ಕೆ ಹೋಗಲಿಲ್ಲ. ಈ ಎಲ್ಲ 2ನೇ ಹಬ್ಬಕ್ಕೂ ಕೂಡ ಅದೇ ರೀತಿಯಲ್ಲಿ ಅಲ್ಲಿ ಕೂಡ ಪೋರ್ಚುಗೀಸ್ ಹೋರಾಟ ಮಾಡಿದರು. ದೆಲ್ಲವೆಲ್ಲ ಬರ್ತಾ ಇದ್ದಾನೆ, ನೋಡ್ತಾನೆ 40 ವರ್ಷದ ಒಂದು ಹೆಂಗಸರನ್ನು ಗದ್ದೆಯಲ್ಲಿ ಎದ್ದುಕೊಂಡು ಬರ್ತಾ ಇದ್ದಾಳೆ. ಅವನು ಎಲ್ಲಿ ಕಾಣ್ತಾ ಇಲ್ಲ ಉಳ್ಳದಲ್ಲಿ. ಅವಳ ಹಿಂದುಗಡೆ 4-5 ಮಂದಿ ಒಬ್ಬರು ಸೈನಿಕ ಹಿಂದುಗಡೆ ಬರ್ತಾ ಇದ್ದಾಳೆ. ಆವಾಗ ಅವನಿಗೆ ಗೊತ್ತಾಗ್ತದೆ ಹಬ್ಬಕ್ಕೆ ಅಂತೇಳಿ. ಏನು ರಾಣಿಯಾಗೆ ವೇಷಭೂಷ ಆಡಿಕೊಂಡಿಲ್ಲ ಆ ಸಂದರ್ಭದಲ್ಲಿ, ಬರೀ ಒಂದು ಸ್ವಲ್ಪ ಇಲ್ಲಿ ಇದು ಹಾಕಿಕೊಂಡು ಮೇಲೆ ಇದು ಮಾಡುವಂಥ ರಾಣಿಯನ್ನು ನೋಡ್ತಾ ಇದ್ದಾನೆ. ಒಳ್ಳೆ ದ್ವಿಭಾಷೆ ಆಗಿರ್ತಾಳೆ. ಅವರ ಹಾಗೆ ಪ್ರತಿಯೊಂದು ರಾಜ್ಯ ಮನೆತನದಲ್ಲಿ ಬೇರೆ 2 ಭಾಷೆ ಮಾತಾಡಿ. ಇವನ ಹತ್ರ ಸಹ ಇದ್ದಾಳೆ, ಬ್ರಾಹ್ಮಣ ಒಬ್ಬ ಇದ್ದಾನೆ, ಬೇರೆ ಬೇರೆ ಭಾಷೆ ಮಾತಾಡುವ, ಅವಳಲ್ಲಿ ಸಹ ಇದ್ದಾಳೆ. ಈ ರೀತಿಯಲ್ಲಿ ಒಳ್ಳೆಯ ಸಮಾಚಾರ. ಅವನು 2-3 ದಿವಸ ಅವರು ಒಟ್ಟಿಗೆ ಇರ್ತಾರೆ, ಮಾತಾಡ್ತಾನೆ. ಪುನಃ ಉಳ್ಳಾಲಕ್ಕೆ ಬನ್ನಿ ಅಂತೇಳಿ ಹಬ್ಬಕ್ಕೆ ಕರೀತಾಳೆ. ಉಳ್ಳಾಲಕ್ಕೆ ಹೋಗ್ತಾ ಇದ್ದಾನೆ. ಉಳ್ಳಾಲಕ್ಕೆ ಹೋಗುವಾಗ ಅರಮನೆಗೆ ಹೋಗ್ತಾ ಇದ್ದಾನೆ. ಉಳ್ಳಾಲದಲ್ಲಿ ಅರಮನೆ ನೋಡ್ತಾ ಇದ್ದಾನೆ. ಅಲ್ಲಿ ಅರಮನೆಯಲ್ಲಿ ಹಬ್ಬಕ್ಕಳ ಮಗನ ಹತ್ರ ಮಾತಾಡ್ತಾ ಇದ್ದಾನೆ. ಆದರೆ ಇವತ್ತು ಯಾರಿಗೆ ಸಹ ಅರಮನೆ ಎಲ್ಲಿ ಉಂಟಂತ ಯಾರಿಗೂ ಗೊತ್ತಿರೋದಿಲ್ಲ. ಹಬ್ಬಕ್ಕಳ ಮನೆ ವಿವರಣೆ ಮಾಡ್ತಾ ಇದ್ದಾನೆ ಇಲ್ಲಿ ಈ ರೀತಿಯಲ್ಲಿ. ಈ ಹಬ್ಬಕ್ಕ ಇವಳ ಅಂತೇಳಿ ಬರೀತಾನೆ. ಅವ ಬರೀದು ಏಕಂತೇಳಿದರೆ ಪ್ರತಿ ಒಂದೊಂದು ವಾರಕ್ಕೆ ಒಂದೊಂದು ಸಲ ಅವಾಗ ಬರೀತಾನೆ. ಏನೆಲ್ಲ ಇದನ್ನು ಬರೀತಾನೆ. ತುಂಬ ಇಷ್ಟು ವಾಲ್ಯೂಮ್ ಇದ್ದಾರೆ. ನಾಗೇಗೌಡರು ಅದನ್ನು ಸಂಪೂರ್ಣವಾಗಿ ಕನ್ನಡಕ್ಕೆ ಇದು ಮಾಡಿದ್ದಾರೆ. ಇಂಥ ಹಬ್ಬಕ್ಕಳ ಬಗ್ಗೆ ಅದ ನಂತರ ಕೂಡ ಆಳ್ವಿಕೆ ಮಾಡಿದಂಥ ಹಬ್ಬಕ್ಕಳಿದ್ದಾರೆ. ನಮಗೆ ಗೊತ್ತಿರಲಿಲ್ಲ, ಯಾರಿಗೆ ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆ ಬಿಡಿ, ಯಾರಿಗೆ ಗೊತ್ತಿಲ್ಲ. ನಮ್ಮವರು ಉಳ್ಳಾಲದವರೇ ಗೊತ್ತಿಲ್ಲ. ನಂತರ ಕೂಡ ಹಬ್ಬಕ್ಕೆ ತೀರಿ ಹೋದ ನಂತರ ಪುನಃ ಇದು ಚೌಟ ಮನೆತನದವರಿದ್ದಾರೆ, ಅವರೇ ರಾಜ್ಯ ಆಡ್ತಾ ಇದ್ದಾರೆ. ಅದರ ನಂತರ ಬಂದದ್ದು ಇವರು ನಮ್ಮ ಟಿಪ್ಪುನ ಮೊದಲು ಹೈದರಾಲಿ ಬಂದದಂತ. ಅದು ಮೊದಲೆಲ್ಲ ಇವರೇ ಇದ್ದದ್ದು. ಜೈನ ಮನೆತನ ಹುಟ್ಟಿದವಳು ಹಿಂದೂಗಳನ್ನು ಸೇರಿಕೊಂಡು, ಮುಸ್ಲಿಮರನ್ನು ಸೇರಿಕೊಂಡು, ಜಾತ್ಯತೀತ ಮಾಡಿಕೊಂಡು ಎಲ್ಲರನ್ನು ಮಗುವೀರು ವಿಶೇಷವಾಗಿ ಪ್ರತಿಯೊಂದು ಇಲ್ಲಿಯ ನಮ್ಮ ಈ ಪ್ರದೇಶದ ಯಾವ್ಯಾವ ದೇವಸ್ಥಾನ ಇದೆ, ಇವತ್ತು ವ್ಯಾಘ್ರ ಚಾಮುಂಡೇಶ್ವರ ಆಗಲಿ, ಇವತ್ತು ಭಗವತಿ ಆಗಲಿ, ಅಡ್ಕ ಭಗವತಿ ಆಗಲಿ, ಸೋಮನಾಥ ದೇವಸ್ಥಾನ ಆಗಲಿ, ಎಲ್ಲ ಕಡೆಯಲ್ಲೇ ಆಗಲಿ ಎಲ್ಲರಿಗೂ ಉಂಬಳಿ ಕೊಟ್ಟುಕೊಂಡು ಮಾಡಿಕೊಂಡ ಹಬ್ಬಕ್ಕೆ ಅಲ್ಲಿ ರಾಜ್ಯಪಾಲ ಮಾಡಿದ್ರು. ಅವಳದೇ ಒಂದು ಇದಿದೆ, ಬಸದಿ ಇದೆ. ಇಂಥ ಹಬ್ಬಗಳನ್ನು ನಾವು ನೆನಪಿಸುವಂಥ ಕಾರ್ಯಕ್ರಮವನ್ನು ಇವತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಶಿಕ್ಷಕ ಸಂಘದವರು ಮಾಡಿದ್ದಾರೆ ಅಂತ ಹೇಳಿದರೆ, ಇವತ್ತು 14ನೇ, ಇನ್ನೊಂದು 15ನೇ ಇದು ಅಂತ ಹೇಳಿದ್ರೆ, ನಾನು ಅಲ್ಲಿ MC ಅವರು ಮಾಡುವಾಗ ಒಂದು ವಿಶೇಷವನ್ನು ಕೇಳಿದರು. ಅವರು ಹೇಳಿದರು ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ಹೇಳುವ ವಿಚಾರದಲ್ಲಿ ಅವ್ರು ಹೇಳಿದರು. ಇಲ್ಲಿ ಎಲ್ಲೂ ಉಲ್ಲೇಖವಾಗಲಿಲ್ಲ. ಯಾವ ಚರಿತ್ರೆಕಾರರು ಹಬ್ಬಕ್ಕಳನ್ನು ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತೇಳಿ ಪ್ರಪ್ರಥಮ ಹೋರಾಟಗಾರರು ಎಲ್ಲೂ ಹೇಳಲಿಲ್ಲ. ಪ್ರೊಫೆಸರ್ ಇವರಿಗೆ ಗೊತ್ತುಂಟು, ಅವರಿಗೆ ನಾವು ಹೇಳ್ತಾ ಇದ್ದೇವೆ, ಹೇಳಬೇಕು. ಯಾಕಂತೇಳಿದರೆ ಇವತ್ತು ಬ್ರಿಟಿಷರ ಎದುರು ಹೋರಾಟ ಮಾಡಿದ ಕಿತ್ತೂರು ಚೆನ್ನಮ್ಮ, ರಾಣಿ ಝಾನ್ಸಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ ಎಷ್ಟು ವರ್ಷ ಹೋರಾಟ ಮಾಡಿದರು? 5 ವರ್ಷ 6 ವರ್ಷ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಎಷ್ಟು ವರ್ಷ ಹೋರಾಟ ಮಾಡಿದರು? 2 ವರ್ಷ 3 ವರ್ಷ. 100 ವರ್ಷ ಪೋರ್ಚುಗೀಸರ ಎದುರಿಗೆ ಇವತ್ತು ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತೇಳಿ ಎಲ್ಲೂ ನಮೂದಿಸಲಿಕ್ಕೆ ಆಗಲಿಲ್ವಾ? ಯಾರಿಗೂ ಸಹ ಆಗಲಿಲ್ಲ, ಯಾವ ಚರಿತ್ರೆಕಾರ್ಯಕ್ಕೆ ಆಗಲಿಲ್ವಾ? 50 ರಾಷ್ಟ್ರಗಳ ಪೋರ್ಚುಗೀಸರು, ಇವತ್ತು 66 ಕಾಮನ್ವೆಲ್ತ್ ಇದರಲ್ಲಿ ಎಷ್ಟಿದೆ ರಾಷ್ಟ್ರಗಳಿದೆ? 66 ರಾಷ್ಟ್ರಗಳು. ಬ್ರಿಟಿಷರು ಎಷ್ಟು? 66 ರಾಷ್ಟ್ರಗಳು ಕಾಮನ್ವೆಲ್ತ್ನಲ್ಲಿ. ಬ್ರಿಟಿಷರು ಹೋರಾಟ ಮಾಡಿ 200. ಇಡೀ ಜಗತ್ತಿನಲ್ಲಿ ಸಾಧಾರಣ 350ರಷ್ಟು ಪೋರ್ಚುಗೀಸರು ಆಳ್ವಿಕೆ ಮಾಡಿದ್ದಾರೆ. ಇವತ್ತು ಬ್ರೆಜಿಲಲ್ಲಿ ನೋಡಿ, ಅಲ್ಲಿ 322 ವರ್ಷ ಪೋರ್ಚುಗೀಸರು ಆಳ್ವಿಕೆ ಮಾಡಿದ್ದು ಬ್ರೆಜಿಲ್ಗೆ. ಅಲ್ಲಿ ಕೂಡ ಇವತ್ತು ಪೋರ್ಚುಗೀಸ್ ಮಾತಾಡ್ತಾರೆ. ಅಂಥ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದ ನಮ್ಮ ಉಳ್ಳಾಲ ಸಣ್ಣ ಸಂಸ್ಥಾನದ ರಾಣಿ ಹಬ್ಬಕ್ಕ ಪ್ರಪ್ರಥಮ ಮಹಿಳೆ, ಅದು ಕೂಡ ಜೈನ ಮಹಿಳೆ. ಎಲ್ಲೂ ಹೋರಾಟ ಮಾಡಿದ ಮಹಿಳೆಯರನ್ನು ಕಾಣಲಿಲ್ಲ. ಕಿತ್ತೂರು ಚೆನ್ನಮ್ಮಕ್ಕಿಂತ ಹೋರಾಟ ಮಾಡಿದ ಮಹಿಳೆಯ ಹೆಸರಲ್ಲಿ ಏನಿದೆ ನಿಮಗೆ? ಇವತ್ತು ಕಿತ್ತೂರಿಗೆ ನೀವು ಹೋಗಿ, ಕಿತ್ತೂರಲ್ಲಿ ಒಂದು ಇದಿದೆ, ಜಿಲ್ಲೆ ಇದೆ, ತಾಲೂಕಿದೆ, ಮಹಾವಿಶ್ವವಿದ್ಯಾಲಯ ಇದೆ, ಸರ್ಕಲ್ ಇದೆ. ರಾಣಿ ಕಿತ್ತೂರಿನ ಹೆಸರಲ್ಲಿ ರೈಲೇ ಓಡಾಡ್ತಾ ಇದೆ, ಎಲ್ಲ ಆಗ್ತಾ ಇದೆ. ನಮ್ಮಲ್ಲಿ ಏನಿದೆ ಇವತ್ತು MP ಅವರು ಬರಬೇಕಿತ್ತು, ಕೇಳಬೇಕಿತ್ತು. ಏನಿತ್ತು, ಯಾವ ರೀತಿಯಲ್ಲಿ ಇದೆ, ಏನಾದರೂ ಒಂದು ಇದೆಯಾ?
ಇವರು ಸೀತಾರಾಮ ಬಂಗೇರವರು ಬಂದರು ಇದ್ದಾರೆ ಇಲ್ಲಿ, ಪಾಪ ಅವರೊಂದು ಸ್ಟ್ಯಾಚ್ಯೂನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಆ ಸ್ಟ್ಯಾಚ್ಯೂನಿಂದಾಗಿ ಇವತ್ತು ರಾಣಿ ಹಬ್ಬಕ್ಕೆ ಸ್ವಲ್ಪ ಎಲ್ಲ ಕಡೆ ವಿಕಿಪೀಡಿಯಾದಲ್ಲೆಲ್ಲ ಬರ್ತಾ ಇದೆ. ಅವರಿಗೆ ಆ್ಯಕ್ಚುಲಿ ನಾವೆಲ್ಲ ಸೇರಿಕೊಂಡು ಮಾಡಿದ್ದು ಅವರೊಬ್ಬರು ಅಂತೇಳಿಲ್ಲ. ಹಬ್ಬಕ್ಕೆ ಉತ್ಸವ ಇದು ಮಾಡ್ತಾರೆ, ಹಬ್ಬಕ್ಕೆ ಅಧ್ಯಯನ ಕೇಂದ್ರ, ರಾಣಿ ಹಬ್ಬಕ್ಕೆ ಅಧ್ಯಯನ ಕೇಂದ್ರ ಮಾಡಿದ್ದಾರೆ. ಅದಲ್ಲದೆ ಬೇರೆ ಯಾವುದಿದೆ ಇಲ್ಲಿ? ನಮ್ಮ ಮಕ್ಕಳಿಗೆ ಬೇಕಾಗ ಒಂದು ಪಠ್ಯಪುಸ್ತಕದಲ್ಲಿ ಒಂದು ರಾಣಿ ಹಬ್ಬಕ್ಕನ ಒಂದು ಹೆಸರು ಒಂದು ಸೂಚಿಸುವ ಒಂದು ಪೇಜಿನಷ್ಟು ಕೂಡ ಪಠ್ಯಪುಸ್ತಕದಲ್ಲಿ ಇದೆಯಾ ರಾಣಿ ಹಬ್ಬಕ್ಕನ ಬಗ್ಗೆ? ಇಷ್ಟು ದೊಡ್ಡ ರಾಣಿ ಹಬ್ಬಕ್ಕ, ಅದು ಹಿರಿಯ ಹಬ್ಬಕ್ಕ ಕಿರಿಯ ಹಬ್ಬಕ್ಕ ಎಲ್ಲ ಸೇರಿಕೊಂಡು ಮಾಡಿದಂಥ ಒಂದು ರಾಣಿ ಹಬ್ಬಕ್ಕನ ಯಶಸ್ಸು ಹೋರಾಟಕ್ಕೆ ಅವ್ರು ಸೋಲಿಲ್ಲ. ಕಿತ್ತೂರು ಚೆನ್ನಮ್ಮ ಸೋತಿದ್ದಾರೆ, ಝಾನ್ಸಿ ರಾಣಿಯನ್ನು ಸೋತಿದ್ದಾರೆ, ಇವರು ಸೋಲಿಲ್ಲ, ಎಲ್ಲೂ ಕೂಡ ಸೋಲಿಲ್ಲ. ಎಲ್ಲಿ ಕೂಡ ಪೋರ್ಚುಗೀಸರು ಇಲ್ಲಿ ಉಳ್ಳಾಲಕ್ಕೆ ಬಂದು ಇದು ಎಲ್ಲಿ ಕಟ್ಟಲಿಲ್ಲ. ನಿಮ್ಗೆ ಗೊತ್ತುಂಟ ರುಸಾರಿಯಾ ಚರ್ಚ್ ಕಟ್ಟಿದ್ದು ಪ್ರಪ್ರಥಮ ಸೌತ್ ಕೇಂದ್ರದಲ್ಲಿ ರುಸಾರಿಯಾ ಚರ್ಚ್ ಕೊಟ್ಟದ್ದು, ಪೊಯ್ಯ ಚರ್ಚ್ ಅಂತ ಹೇಳ್ತಾರೆ, ಅದು ಪೋರ್ಚುಗೀಸರು ಕಟ್ಟಿದ್ದು. ಪೋರ್ಚುಗೀಸರು ಅಲ್ಲಿ ಆಟ ಕಟ್ಟಲಿಕ್ಕೆ ಆಗಿದೆ. ಫರಂಗಿಪೇಟೆ ಅಂತೇಳಿ ಪ್ಲೇಸ್ ಉಂಟು, ಗೊತ್ತುಂಟ ನಿಮಗೆ? ಫರಂಗಿಪೇಟೆ ಅಂತ ಹೆಸರು ಬಂದ ಹೇಗೆ? ಅಲ್ಲಿ ಕಾರ್ಖಾನೆ ಉಂಟು ಫಿರಂಗಿ ಅಂತೇಳಿ, ಫರಂಗಿಪೇಟೆ ಅಂತ ಹೇಳುವಾಗ ಆ ಫರಂಗಿಪೇಟೆಯಲ್ಲಿ ಅಲ್ಲಿ ಬಂದು ಅವರು ಇದು ಮಾಡ್ತಾ ಇದ್ದಾರೆ. ಅದು ಎಲ್ಲೂ ಉಳ್ಳಾಲದಲ್ಲಿ ನಿಮ್ಮಲ್ಲಿ ಎಲ್ಲಿ ಹಬ್ಬಕ್ಕನ ಎಲ್ಲಿ ಪೋರ್ಚುಗೀಸರು ಎಲ್ಲಿ ಕುರುಗಳು ಕಾಣ್ತಾ ಇಲ್ಲ. ಅದಕ್ಕೆ ಕಾರಣ ಈ ಹಬ್ಬಕ್ಕ ಅಂತ ಹೇಳಿದರೆ ಇವತ್ತು ನಮ್ಮದು ಅಂತಾರಾಷ್ಟ್ರೀಯ ಮಟ್ಟದಲ್ಲ, ಇಡೀ ಜಗತ್ತಿನಲ್ಲಿ ಬರುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಪ್ರತಿಯೊಬ್ಬರು. ಇವತ್ತು 100 ಅಲ್ಲ, ಇನ್ನೂ ಬರೋ ವರ್ಷ ಕೂಡ ಇದರ ಬಗ್ಗೆ ಮಾಡಬೇಕು. ಎಷ್ಟೇ ಹೇಳುವ ವಿಚಾರ, ಒಂದು 5-10 ನಿಮಿಷ ನಾನು ನಿಮ್ಮ ಸಮಯ ತೆಗೆದುಕೊಳ್ತೇನೆ. ದಯಮಾಡಿ ಎಲ್ಲರೂ ಇಲ್ಲಿ ಉಳ್ಳಾಲದವ್ರಲ್ಲಿ ನೀವೆಲ್ಲ ಇದ್ದೀರಿ, ಇಲ್ಲಿ ಬೇರೆಯವರು ಕೂಡ ಇದ್ದಾರೆ. ನಾನು ಕೆಲವು ಪ್ರದೇಶಗಳನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ, ದಯಮಾಡಿ ಹಬ್ಬಕ್ಕೆ ಸಂಬಂಧಪಟ್ಟದ್ದು. ನಿಮಗೆ ಬೇರೆ ಯಾವ ಕುರು ಕೂಡ ಸಿಗಲಿಕ್ಕಿಲ್ಲ. ನಾವು ಮಂಜೇಶ್ವರಕ್ಕೆ ನೀವು ಹೋದರೆ ನೀವು ಅಲ್ಲಿ ಒಂದು ಬಸದಿ ಕಾಣ್ತಾ ಇದೆ, ಬಸದಿ ಇದೆ, ಯಾರಿಗೆ ಗೊತ್ತುಂಟ ಗೊತ್ತಿಲ್ಲ, ಬಂಗಾರ ಮಂಜೇಶ್ವರಲ್ಲಿ. ಅಲ್ಲಿ ಆ ರಾಣಿ ಹಬ್ಬಕ್ಕನ ಅವಳು ಹೋಗ್ತಾ ಇದ್ಲು ಅಲ್ಲಿಗೆ, ರಾಣಿ ಹಬ್ಬಕ್ಕನ ಅವಳು ಅಲ್ಲಿಗೆ ಹೋಗ್ತಾ ಬಸದಿ ಅಂತ, ಅವಳ ಹೆಸರಲ್ಲಿ ಇಲ್ಲ, ಅದಕ್ಕೆ ಕೆಲವು ಕಡೆ ಬಸದಿ ಅಲ್ಲಿ ಅಂತ ಹೇಳ್ತೇವೆ. ನೀವು ಯಾರಾದರೂ ಇಲ್ಲಿ ಉಚ್ಚಿಲದ ಕೋಟೆಗೆ ಹೋಗಿದ್ದೀರಾ? ಉಚ್ಚಿಲ ವಿಶ್ವನಾಥ ಟೆಂಪಲ್ನ ಹತ್ತಿರ ಒಂದು ಕೋಟೆ ಇದೆ, ಅಲ್ಲಿ ಐ ಥಿಂಕ್ ಎಲ್ಲ ಬೇರೆಯವರಿಗೆಲ್ಲ ಗೊತ್ತುಂಟಲ್ಲಿ. ಅಲ್ಲಿ ರಾಣಿ ಹಬ್ಬಕ್ಕನ ಕೋಟೆ ಇದೆ, ಅಲ್ಲಿ ಈಗ ಸಹ ಕುರುಹು ಇದೆ ಅದರಲ್ಲಿ ಬಗ್ಗೆ. ಸೋಮೇಶ್ವರ ದೇವಸ್ಥಾನದಲ್ಲಿ ನಮ್ಮಲ್ಲಿ ಜಲದ್ರೋಣ ಇದೆ, ಅಲ್ಲಿ ಅವಳು ಕೊಟ್ಟಂತ ಅಲ್ಲಿ ಬರೆದಿದ್ದಾರೆ ಏನಂತ ಹೇಳಿದ್ರೆ ಹಬ್ಬಕ್ಕೆ ಕೊಟ್ಟಂಥ ಜಲದ್ರೋಣ ಅಂತೇಳಿ. ಅಲ್ಲಿ ವೀರಗಲ್ಲು ಇದೆ, ಅಲ್ಲಿ ಮಾಸ್ತಿಕಲ್ಲು ಇದೆ ಅದರ ಒಳಗೆ. ಅದೇ ರೀತಿಯಲ್ಲಿ ಅದರಲ್ಲಿ ಕಂಪೌಂಡ್ನಲ್ಲಿ ಅಲ್ಲಿ ರಾಣಿ ಹಬ್ಬಕ್ಕನ ಅಲ್ಲಿ ಕಂಪೌಂಡ್ನಲ್ಲಿ ಗನ್ನಿಡುವಂಥ ಇದಿದೆ. ಈಗ ಅಲ್ಲಿ ಸ್ವಲ್ಪ ಮಾತ್ರ ಕಾಣ್ತಾ ಇವೆ, ಇಲ್ಲಿಲ್ಲ. 9 ಕೆರೆ ಯಾರ ಹೆಸರಲ್ಲಿದೆ? 9 ಕೆರೆ ಇರೋದು ರಾಣಿ ಹಬ್ಬಕ್ಕನ ಇದರಲ್ಲಿ. ಅದೇ ಮುಖಚೇರಿ ಅಂತ ಹೇಳಿದರೆ ಮುಖ್ಯ ಆಫೀಸ್, ಕೆಲವರು ಹೇಳ್ತಾರೆ ಮುಖಚೇರಿ ಮುಸ್ಲಿಮರ ಅಂತ ಹೇಳಿದರೆ ಅಲ್ಲಿದೆ. ಆದರೆ ಎದುರುಗಡೆ ಇರುವುದೇ ಅವರದ್ದು ರಾಣಿ ಹಬ್ಬಕ್ಕನ ಅರಮನೆ. ಯಾರಿಗಾದ್ರೂ ಗೊತ್ತುಂಟಾ? ನಾವು ಸಣ್ಣದಿರುವಾಗ ಅಲ್ಲಿ ನಮ್ಮ ಲೂಯಿಸ್ ಅವರ ಮನೆ ಇದ್ರು, ಅಲ್ಲಿ ಆ ಪ್ರದೇಶಕ್ಕೆ ಯಾರಾದರೂ ಹೋಗಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ ರಾಣಿ ಹಬ್ಬಕ್ಕಂತೆ. ಅಲ್ಲಿ ಈಗ ಸಹ ಒಂದು ಕಂದಕ ಇದೆ, ಈಗ ಸಹ ಒಂದು 2 ವರ್ಷ ಮೊದಲು ಇರುವಂಥ ಕಂದಕ ಅಂತ ಹೇಳಿದರೆ ಅವಳ ರಾಣಿಯ ಸುತ್ತಲೂ ನಡೆಯುವಂಥ ಒಂದು ನೀರಿನ ಒಂದು ಇದು. ಈಗ ಸಹ ಅದನ್ನು ಮುಚ್ಚಿದ್ದಾರೆ, ಈಗ ಸ್ವಲ್ಪ ಹೋಗಿದೆ. ಬಾವಿ ಇದೆ, ಅರಮನೆಯ ಹತ್ತಿರದಲ್ಲಿರುವ ಬಾವಿ ಇದೆ ಒಂದು, ನೀರಲ್ಲಿ 500 ವರ್ಷದ ಮೊದಲಿನ ಬಾವಿ ಇದೆ. ಬರ್ತಾ ನಮಗೆ ಇಲ್ಲಿ ಮಾಸ್ತಿಕಟ್ಟೆ ಸಿಗ್ತದೆ. ಮಾಸ್ತಿಕಟ್ಟೆ ಹೆಸರು ಬಂದದ್ದು ಮಾಸ್ತಿಗೆಲ್ಲ ಆಗುವ ಸಂದರ್ಭದಲ್ಲಿ, ಅಲ್ಲ ಸತಿಸಾಗಮನ ಇತ್ತು ಆ ಸಂದರ್ಭದಲ್ಲಿ, ಅದಕ್ಕೆ ಮಾಸ್ತಿಕಟ್ಟೆ ಅಂತ ಹೇಳ್ತಾ ಇದ್ದೇವೆ ನಾವು. ಕೋಟೆಕಾರ ಅಂತ ಹೇಳುವ ವಿಚಾರದಲ್ಲಿ ಕೋಟೆಕಾರನ ಹೆಸರು ಬಂದದ್ದು ಕೂಡ ರಾಣಿ ಹಬ್ಬಕ್ಕನಿಂದಲೇ ಬಂದಿದೆ. ಬಸ್ತಿ ಬಡುಪು ಇದೆ ಇಲ್ಲಿ. ಬಸ್ತಿ ಬಡುಪು ಅಂತ ಹೇಳಿದರೆ ನಮ್ಮ ರಾಣಿ ಹಬ್ಬಕ್ಕನ ಬಸದಿ ಇದೆ ಅಲ್ಲಿ. ಆದಿನಾಥ ಮತ್ತು ಪಾರ್ಶ್ವನಾಥ ಎರಡು ತೀರ್ಥಂಕರು ಇರುವಂಥ ಬಸದಿ ಇರುವುದು. ಅವರು ಒಂದು ಪಾರ್ಶ್ವನಾಥ ಇವಳದು, ಬಂಗಾರಸದ ಆದಿನಾಥ ಅವಳ ಗಂಡ ಬಂಗಾರಸಂದ್ ಅಂತೇಳಿ 2 ತೀರ್ಥಂಕರದ ಬಸದಿ ಇರೋದು ನಮ್ಮ ಇಡೀ ಉಳ್ಳಾಲದಲ್ಲಿ ಮಾತ್ರ. ಆ ಬಸದಿ ಇದೆ ಅಲ್ಲಿ, ಬಸ್ತಿ ಪಡುಪು ಅಂತೇಳಿ. ಇವತ್ತು ನಾವು ಮುಂದುವರಿಸಿ ಹೋಗ್ತೇವೆ. ಕೋಟೆಪುರ ಇದೆ, ಕೋಟೆಪುರ ಹೆಸರು ಬರಲಿಕ್ಕೆ ಅಲ್ಲಿ ಕೋಟೆ ಇತ್ತು. ಇದೆಲ್ಲ ಪ್ರದೇಶ ಉಳ್ಳಾಲದವರಿಗೆ ಗೊತ್ತಿದೆ, ಇಲ್ಲ ಗೊತ್ತಿಲ್ಲ. ನೀವು ಪಾಂಡಲ್ ಪಕ್ಕಕ್ಕೆ ಹೋಗಿ, ಇವತ್ತು ಪಾಂಡಲ್ ಪಕ್ಕದಲ್ಲಿ ನದಿ ಇದೆ, ಅಲ್ಲಿ ನದಿಯಿಂದ ಎಲ್ಲ ಸರಕುಗಳು ಬಂದು ಅಲ್ಲಿ ಇವತ್ತು ಈ ಕೂಡ ಉಗ್ರಾಣ ಇದೆ. ಇವತ್ತು ಹಬ್ಬಕ್ಕನ ಉಗ್ರಾಣ ಅಂತೇಳಿ ಹೇಳ್ತಾ ಇದ್ದಾರೆ. ಆನೆಕಲ್ಲಿದೆ, ಆನೆಗಳನ್ನ ಕಟ್ಟಿಕೊಂಡು ಕೊಡುವಂಥ ವಿಚಾರದಲ್ಲಿ ಇದೆಲ್ಲ ಇರುವಾಗ ರಾಣಿಪುರ ಅಂತೇಳಿ ಹೆಸರು ಬಂದದ್ದು ಹೇಗೆ? ರಾಣಿಪುರ ಚರ್ಚಿನ ಹತ್ತಿರ ರಾಣಿಪುರ ಚರ್ಚಲ್ಲಿದೆ ಅಲ್ಲ, ಅಲ್ಲಿ ರಾಣಿಪುರದಲ್ಲಿ ಕೋಟೆ ಇದೆ. ಅಲ್ಲಿ ಆ ಕೋಟೆಯನ್ನು ಕುರುಹನ್ನು ಈಗ ಸಹ ಇದೆ. ಆ ರಾಣಿಪುರ ಅಂತ ಹೇಳುವ ಹೆಸರು ಬಂದದ್ದು ಕೂಡ ರಾಣಿಯಿಂದಲೇ ಆಗಿದೆ. ಆದ್ದರಿಂದ ನಮಗೆ ಹಬ್ಬಕ್ಕ, ನಮ್ಮ ಊರಿನವರಿಗೆ ಹಬ್ಬ ಗೊತ್ತಿರಬೇಕು, ಬೇರೆಯವ್ರಿಗೆ ಗೊತ್ತಿರಗಂತ ಸಹ. ಆ ಹಬ್ಬಕ್ಕ ಏನೇ ವಿಚಾರ ಹೇಳಿದ್ರು ಕೂಡ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತೆ ಜಗತ್ತಿನಲ್ಲಿ ಇಂಥ ಒಂದು ರಾಣಿಯನ್ನು ನೋಡಿ ಅಂತೂ ಎಲ್ಲೂ ಇರಲಿಲ್ಲ. ತನ್ನ ಗಂಡನ ವಿರುದ್ಧವಾಗಿಯೂ ಯಾವ ಬೇರೆ ಕೌಟುಂಬಿಕಲ್ಲ ಬೇರೆ ಇರ್ಬೋದು, ಕೌಟುಂಬಿಕ. ಆದರೆ ಒಂದು ವಿಶೇಷ ಏನಂದರೆ, ಯಾವಾಗ ಗಂಡ ಕಪ್ಪ ಕೊಡಲಿಕ್ಕೆ ಪೋರ್ಚುಗೀಸರೊಟ್ಟಿಗೆ ಹೊಂದಾಣಿಗೆ ಹೋಗ್ತಾ ಇದ್ದಾನೆ, ಆ ಸಂದರ್ಭದಲ್ಲಿ ಅವನ ವಿರುದ್ಧವಾಗಿ ಇದ್ದುಕೊಂಡು ಒಬ್ಬಂಟಿಳಾಗಿ, ಈಗಾಗಲೇ ಅವ್ರು ಹೇಳಿದರು,
ಒಬ್ಬಂಟಿಗಳಾಗಿ ಹೋರಾಟ ಮಾಡಿದವಳು. ಯಾರೂ ಇರಲಿಕ್ಕಿಲ್ಲ, ಬೇರೆಯವರ ಹತ್ರ ಸೈನ್ಯ ಇತ್ತು, ಅದೆಲ್ಲ ಇತ್ತು. ಅಂಥ ರಾಣಿ ಹಬ್ಬಕ್ಕನ್ನು ನಾವು ಇವತ್ತು ನೆನಪಿಸುವಂಥ ಕೆಲಸವನ್ನು ನಾವು ಮಾಡಿದ್ದು ತುಂಬ ಒಳ್ಳೆಯ ಕೆಲಸ. ಹಬ್ಬಕ್ಕನ ಟಿ ವಿಯ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ಒಟ್ಟಿಗೆ ಆಗಿದ್ದೀರಿ. ನೀವೆಲ್ಲ ಒಟ್ಟಿಗೆ ಸೇರಿಕೊಂಡು ಇನ್ನೂ ಕೂಡ ಇದರ ಕಾರ್ಯಕ್ರಮವನ್ನು ಮಾಡಬೇಕು. ನನಗೆ ಅವಕಾಶ ಕೊಟ್ಟ ನನ್ನ ಏನಾದರೂ ಗುರುವರು ನನಗೆ ತಪ್ಪಿದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಚರಿತ್ರಕಾರರು ಇಲ್ಲಿದ್ದಾರೆ. ಯಾಕಂದರೆ ಅವರು ಹಬ್ಬಕ್ಕೆ ಅಧ್ಯಯನ ಕೇಂದ್ರವನ್ನು ಸ್ಥಾಪಿಸಿದ ನಂತರ ತುಂಬ ಸಲ ಹಬ್ಬಕ್ಕನ ಬಗ್ಗೆ ಇದು ಮಾಡಿದ್ದಾರೆ, ವಿಚಾರಗೋಷ್ಠಿಯನ್ನು ಮಾಡಿದ್ದಾರೆ. ಹಲವಾರು ಮಂದಿಯನ್ನು ಕರ್ಕೊಂಡು ಬಂದಿದ್ದಾರೆ. ಮೊನ್ನೆ ತಾನೇ ಅವರ ಪ್ರದೇಶದಲ್ಲಿ ಮೈಸೂರಿಂದ ಬಂದವರನ್ನು ಕರ್ಕೊಂಡು ಹಬ್ಬಕ್ಕಳ ಬಗ್ಗೆ ಮಾತಾಡಲಿಕ್ಕೆ ಎಲ್ಲ ಮಾಡಿದ್ದಾರೆ, ವಿಚಾರಗೋಷ್ಠಿಯನ್ನು ಮಾಡಿದ್ದಾರೆ. ತಪ್ಪಿದ್ರೆ ಕ್ಷಮಿಸಿ, ದಯಮಾಡಿ. ಹಬ್ಬಕ್ಕಳ ಹೆಸರನ್ನು ಎಲ್ಲರೂ ಕೂಡ ಸೀತಾರಾಮಂಗರಿಷ್ಟು ಪ್ರಾಯಾದಿ ಕೂಡ ಮಾಡಿದ್ದಾರೆ. ನಾವು ಕೂಡ ಹಬ್ಬಕ್ಕಳ ಉತ್ಸವ ಮಾಡಿದ್ದಾರೆ. ಎಲ್ಲರೂ ಸೇರಿ ಮಾಡಬೇಕಂತ ಕೆಲಸವನ್ನು ನಾವು ಮಾಡಬೇಕಂತ ಹೇಳಿಕೊಂಡು ಇದೇ ಇಲ್ಲಿಯೇ ಕೂಡ ಹಬ್ಬಕ್ಕ ಉತ್ಸವವನ್ನು ನಾವು ಮಾಡಿದ್ದೇವೆ. ಈ ಪ್ರದೇಶದಲ್ಲಿ ಒಂದು ಸಲ ಇದರಲ್ಲಿ ನಾವು ಹಬ್ಬಕ್ಕೋತ್ಸವ ಮಾಡಿದ್ದೇವೆ. ಪ್ರತಿ ವರ್ಷ ಹಬ್ಬಕ್ಕೋತ್ಸವವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಹಬ್ಬಕ್ಕೆ ಟಿ ವಿಯವರು ನಮಗೆ ಬೆನ್ನೆಲುಬಾಗಿದ್ದಾರೆ. ಇವತ್ತು 13ನೇ ವರ್ಷದ ಹಬ್ಬಕ್ಕೆ ಟಿ ವಿಯವರಿಗೆ ಇನ್ನೂ 25 ವರ್ಷ ಅಲ್ಲ, 50 ವರ್ಷ, 60 ವರ್ಷ ಅಥವಾ 100 ವರ್ಷ ಒಳಗೆ ಹೋಗಲಿ ಅಂತೇಳಿ ನಮಗೆ ಆಶೀರ್ವಾದ. ಹಬ್ಬಕ್ಕೆ ಶಶಿಧರ ಪೈತ್ ಬಯಲ್ರವರೇ, ಶಶಿಧರ್ ನಿಮಗೆ ಸ್ಫೂರ್ತಿ ಆದದ್ದು ಹಬ್ಬಕ್ಕೆ ಉತ್ಸವ, ಹಬ್ಬಕ್ಕೆ ಟಿ ವಿ ಕೂಡ ನೀವು ನಮಗೆ ಸ್ಫೂರ್ತಿಯಾಗಿದ್ದೀರಿ. ನಿಮಗೆ ಇನ್ನೂ ಕೂಡ ದೇವರು 5 ವರ್ಷ ಕೊಡಲಿ, ಹಬ್ಬಕ್ಕೆ ಟಿ ಯಶಸ್ವಿ ಆಗಲಿ ಅಂತ ಹೇಳಿಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ.